ನಸೀರ್ ಅಹಮದ್ ಅವರೇ, ಹಣಕಾಸಿನ ಸಲಹೆಗಾರರಾದಂಥ ಶ್ರೀ ರಾಯರೆಡ್ಡಿ ಅವರೇ, ಸರ್ಕಾರದ ಮುಖ್ಯ ಸಚೇತಕರಾದಂಥ ವಿಧಾನಸಭೆಯಲ್ಲಿ ಶ್ರೀ ಅಶೋಕ್ ಪಟ್ಟಣ್ ಅವರೇ, ಅಪರ ಮುಖ್ಯ ಕಾರ್ಯದರ್ಶಿಗಳಾದಂಥ ಅತೀಕ್ ಅವರೇ, ಇತರ ಎಲ್ಲ ಆರ್ಥಿಕ ಇಲಾಖೆಯ ಅಧಿಕಾರಿ ಸ್ನೇಹಿತರೆ, ಮಾಧ್ಯಮದ ಗೆಳೆಯರೇ, ಇವತ್ತು 2024-25ನೇ ವರ್ಷದ ಆಯವ್ಯಯವನ್ನ ವಿಧಾನಸಭೆಯಲ್ಲಿ ಮಂಡಿಸಿದ್ದೇನೆ. ಈ ಆಯವ್ಯಯದಲ್ಲಿ ರಾಜ್ಯದ ಬಡ ಜನರು, ಮಹಿಳೆಯರು, ರೈತರು, ಯುವಕರು, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು, ಅಲ್ಪಸಂಖ್ಯಾತರು, ಇವರಿಗೆ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಒಂದು ಕಡೆ ಮಾಡಿದ್ದೀವಿ. ಇನ್ನೊಂದು ಕಡೆ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗೆ ಒತ್ತು ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದೇವೆ. ಇವತ್ತು ದೇಶದಲ್ಲಿ ಬೆಲೆ ಏರಿಕೆ, ಹಣದುಬ್ಬರ, ನಿರುದ್ಯೋಗ ಇವುಗಳ ಸಮಸ್ಯೆಯಿಂದ ಬಡವರು ಜೀವನ ಸಾಗಿಸ್ತಕ್ಕಂಥದ್ದು ಬಹಳ ಕಷ್ಟದ ಪರಿಸ್ಥಿತಿಯಿದೆ. ಅದಕ್ಕೋಸ್ಕರ ಬಡವರಿಗೆ ಕೊಂಡ್ಕೊಳ್ತಕ್ಕಂಥ ಶಕ್ತಿಯನ್ನು ಹೆಚ್ಚು ಮಾಡಬೇಕು ಅಂತೇಳಿ ನಾವು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡೋದು. ಈ ಆರ್ಥಿಕ ವರ್ಷದಲ್ಲಿ ನಾವು ಅಧಿಕಾರಕ್ಕೆ ಬಂದು ಇನ್ನೂ 9 ತಿಂಗಳಾಗಿಲ್ಲ. 20ನೇ ತಾರೀಕಿಗೆ 9 ತಿಂಗಳು ತುಂಬುತ್ತದೆ. ಇನ್ನು 9 ತಿಂಗಳು ತುಂಬೋದಕ್ಕಿಂತ ಮುಂಚಿತವಾಗಿ ನಾವು ಜನತೆಗೆ ಕೊಟ್ಟಿದ್ದಂತ ಎಲ್ಲ ಭರವಸೆಗಳನ್ನು ಕೂಡ, ವಾಗ್ದಾನಗಳನ್ನು ಕೂಡ ಈಡೇರಿಸಿದ್ದೀವಿ. ಅದರ ಜೊತೆಗೆ ಕೃಷಿ ಕ್ಷೇತ್ರ, ನೀರಾವರಿ ಕ್ಷೇತ್ರ, ಪಿಡಬ್ಲ್ಯೂಡಿ ಕ್ಷೇತ್ರ, ಗ್ರಾಮೀಣಾಭಿವೃದ್ಧಿ ಕ್ಷೇತ್ರ, ಇಂಧನ ಕ್ಷೇತ್ರ, ಬರಗಾಲ ಇವೆಲ್ಲವೂ ಕೂಡ ಸಮರ್ಥವಾಗಿ ನಿಭಾಯಿಸತಕ್ಕಂಥದ್ದು ಅಷ್ಟೇ ಅಲ್ಲ, ಅವುಗಳ ಅಭಿವೃದ್ಧಿಗೆ ಹಣ ಕೂಡ ಒದಗಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಈಗ ನೀವೆಲ್ಲ ಬಜೆಟ್ ಮಂಡನೆ ಮಾಡಿದಾಗ ಬಜೆಟ್ ನೋಡಿದ್ದೀರಿ, ಮತ್ತೆ 2024-25ನೇ ವರ್ಷದ ಬಜೆಟ್ ಪುಸ್ತಕವನ್ನು ಕೂಡ ಓದಿದ್ದೀರಿ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಈ ವರ್ಷ ಅಂದರೆ 24-25ನೇ ವರ್ಷಕ್ಕೆ 3,71,383 ರೂಪಾಯಿ ಗಾತ್ರದ ಬಜೆಟ್ ಅನ್ನು ಮಂಡಿಸಿದ್ದೇವೆ. 3,71,383
383 ಕೋಟಿ ರೂಪಾಯಿಗಳ ಗಾತ್ರದ ಬಜೆಟ್ ಅನ್ನು ಮಂಡಿಸಿದ್ದಾರೆ. ಕಳೆದ ವರ್ಷ ಬಜೆಟ್ ಗಾತ್ರ ಅಂದ್ರೆ ನಾನು ಜುಲೈನಲ್ಲಿ ಮಂಡಿಸಿದಂತ ಬಜೆಟ್ನಲ್ಲಿ ಬಜೆಟ್ ಗಾತ್ರ 3,27,747 ಕೋಟಿ. 3,27,747 ಕೋಟಿ ಇತ್ತು. ಇದಕ್ಕೆ ಕಳೆದ ಬಜೆಟ್ಗಿಂತ ಮುಂದಿನ ವರ್ಷದ ಬಜೆಟ್ 46,636 ಕೋಟಿ ರೂಪಾಯಿ ಹೆಚ್ಚಾಗಿದೆ. 46,636 ಕೋಟಿ. That means to say, ಈ ಜುಲೈನಲ್ಲಿ ಮಂಡಿಸಿದಂತ ಬಜೆಟ್ಗಿಂತ ಬಜೆಟ್ ಗಾತ್ರಕ್ಕಿಂತ ಬೆಳವಣಿಗೆಯಲ್ಲಿ ಗ್ರೋತ್ 13% ಬೆಳವಣಿಗೆ ಆಗಿದೆ. 13% ಗ್ರೋತ್ is there. ಯಾಕಂದ್ರೆ ಈ ಮಾತನ್ನ ಯಾಕೆ ನಾನು ಎಂಫಸಿಸ್ ಮಾಡಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ಆರ್ಥಿಕವಾಗಿ ದಿವಾಳಿಯಾಗಿದೆ, ಗ್ಯಾರಂಟಿಗಳನ್ನ ಜಾರಿ ಕೊಟ್ಟದ್ರಿಂದ ಆರ್ಥಿಕವಾಗಿ ದಿವಾಳಿಯಾಗಿದೆ. ಮತ್ತೆ ಮಹಿಳೆಯರಿಗೆ, ಬಡವರಿಗೆ ಅವಮಾನ ಆಗೋ ರೀತಿಯಲ್ಲಿ ಬಿಟ್ಟಿ ಗ್ಯಾರಂಟಿಗಳು ಅಂತೆಲ್ಲ ಹೇಳಿದ್ದಾರೆ. ಬಿಟ್ಟಿ ಗ್ಯಾರಂಟಿಗಳು ಆರ್ಥಿಕವಾಗಿ ದಿವಾಳಿಯಾಗಿದೆ. ಬಟ್ ನೀವೆಲ್ಲ ಬಜೆಟ್ ನೋಡಿದ್ದೀರಿ, ಮತ್ತೆ ಅಂಕಿಅಂಶಗಳನ್ನು ಕೂಡ ನೋಡಿದ್ದೀರಿ. ನಾವು ಈ ವರ್ಷ 36,000 ಕೋಟಿ ರೂಪಾಯಿಗಳ ಗ್ಯಾರಂಟಿ ಯೋಜನೆಗಳಿಗೆ ಕೊಟ್ಟಿದ್ರೂ ಕೂಡ ಅಭಿವೃದ್ಧಿ ಕೆಲಸಗಳಿಗೂ ಕೂಡ ದುಡ್ಡನ್ನು ಕೊಟ್ಟಿದ್ದೀವಿ. ಅಷ್ಟೇ ಅಲ್ಲ, ಈ ವರ್ಷ ಬರಗಾಲ ಬೇರೆ. ಈ ವರ್ಷ ಬರಗಾಲ ಬೇರೆ. 240 ತಾಲೂಕುಗಳಲ್ಲಿ 223 ತಾಲೂಕುಗಳು ಬರಗಾಲ ಅಂತ ಘೋಷಣೆ ಮಾಡಿದ್ದೀವಿ. ಸುಮಾರು 35,000 ಕೋಟಿ ರೂಪಾಯಿ ಆಹಾರದ ಉತ್ಪಾದನೆಯಲ್ಲಿ ನಮಗೆ ನಷ್ಟ ಆಗಿದೆ. ರೈತರಿಗೆ 35,000 ಕೋಟಿ ರೂಪಾಯಿ. ಅದಕ್ಕೆ ನಾವು 18,171 ಕೋಟಿ ರೂಪಾಯಿ ನಾರ್ಮ್ಸ್ ಪ್ರಕಾರ, NDRF ನಾರ್ಮ್ಸ್ ಪ್ರಕಾರ 18,171 ಕೋಟಿ ರೂಪಾಯಿಗಳನ್ನು ಕೇಂದ್ರ ಸರ್ಕಾರದಿಂದ ಕೊಟ್ಟಿದ್ದೀವಿ, ಕೇಳಿದ್ದೀವಿ. ಯಾಕಂತಂದ್ರೆ NDRF ಹಣ ನಿಗದಿ ಮಾಡೋದು ಫೈನಾನ್ಸ್ ಕಮಿಷನ್ಗಳು, ಮತ್ತೆ ನಮ್ಮ ತೆರಿಗೆ ಹಣ ಅದು, ನಾವು ಕೊಟ್ಟಿರ್ತಕ್ಕಂಥ ಹಣ ಅದು. ಕರ್ನಾಟಕದಿಂದ ಸಂಗ್ರಹಿಸಿರ್ತಕ್ಕಂಥ ಹಣ, ಕೇಂದ್ರ ಸರ್ಕಾರದಿಂದ ಕೊಡ್ತಕ್ಕಂಥ ಹಣ ಅಲ್ಲ ಅದು. ಕೇಂದ್ರ ಸರ್ಕಾರದ ಹಣ ಅಲ್ಲ, ಕರ್ನಾಟಕದ್ದೇ ಹಣ. ಆದ್ರೆ ಬರಗಾಲಕ್ಕೆ NDRF ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡ್ ಅಂತ ಮಾಡಿರ್ತಾರೆ. ಆ ಹಣದಲ್ಲಿ ಕೊಡಿ ಅಂತೇಳಿ ನಾವು ಕೇಳಿದ್ದೀವಿ. 18,171 ಕೋಟಿ ಕೇಳಿದ್ದೀವಿ. ಇವತ್ತಿನವರೆಗೆ 5 ತಿಂಗಳಾಯ್ತು ಬಂತು, 1 ರೂಪಾಯಿನೂ ಬಿಡುಗಡೆ ಮಾಡಲಿಲ್ಲ. 1 ರೂಪಾಯಿನೂ ಬಿಡುಗಡೆ ಮಾಡಲಿಲ್ಲ. ಇವತ್ತಿನವರೆಗೆ ಮೀಟಿಂಗ್ ಕೂಡ ಮಾಡಲಿಲ್ಲ. ಒಂದು ಮೀಟಿಂಗ್ ಕೂಡ ಮಾಡಲಿಲ್ಲ.
ಆದರೂ ಇಲ್ಲಿ ಬಿಜೆಪಿಯವರು ಬಾಯಿ ಬಂದಾಗ ಮಾತಾಡ್ತಾರೆ. ಬಹುಶಃ ನಾನು 83ರಿಂದ ವಿಧಾನಸಭೆಯಲ್ಲಿದ್ದೀನಿ. ಯಾವ ನಾನು ವಿರೋಧ ಪಕ್ಷದಲ್ಲೂ ಇದ್ದೀನಿ, ರೂಲಿಂಗ್ ಪಾರ್ಟಿನಲ್ಲೂ ಇದ್ದೀನಿ. ಯಾವಾಗಲೂ ಕೂಡ ಬಜೆಟ್ ಅನ್ನ ಬಜೆಟ್ ಮಂಡಿಸುವಾಗ ವಾಕೌಟ್ ಮಾಡಿರ್ತಕ್ಕಂಥ ನಿದರ್ಶನ ಇಲ್ಲ. ವಾಕೌಟ್ ಮಾಡಿರ್ತಕ್ಕಂಥ ನಿದರ್ಶನ ಇಲ್ಲ. ನಾ ಇನ್ನೂ ಬಜೆಟ್ ಸ್ಪೀಚ್ ಓದ್ಲಿಕ್ಕೆ ಪ್ರಾರಂಭ ಮಾಡ್ತಿದ್ದಾಗಲೇ ನಾನು ಯಾರು ಹಿಂದೆ ಮಂತ್ರಿ ಆಗಿದ್ರಲ್ಲ, ಯಾರವರು ಸುನೀಲ್ ಅವರು ಏನಿಲ್ಲ 3,71,383 ಕೋಟಿ ಏನಿಲ್ಲ ಅಂದ್ರೆ ಅವ್ರ ತಲೆಯಲ್ಲಿ ಏನೂ ಇಲ್ಲ ಅಂತ ಆಯ್ತು. ಅವ್ರ ತಲೆಯಲ್ಲಿ ಏನೂ ಇಲ್ಲ. ಅವ್ರಿಗೆ ಸಂಸದೀಯ ವ್ಯವಸ್ಥೆಯಲ್ಲಿ ನಂಬಿಕೆ ಇಲ್ಲ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಂಬಿಕೆ ಇಲ್ಲ, ಸಂವಿಧಾನ ವ್ಯವಸ್ಥೆಯಲ್ಲಿ ನಂಬಿಕೆ ಇಲ್ಲ. ಅವ್ರ ತಲೆ ತುಂಬಾ ರಾಜಕೀಯ ಮಂಜು ಆಗ್ಬಿಟ್ಟದೆ, ರಾಜಕೀಯ ಮಂಜು ಆಗ್ಬಿಟ್ಟದೆ. ಅವ್ರಿಗೆ ಈ ಹೇಗಿದೆ ಅಂತಂದ್ರೆ, ಈ ಕಾಮಾಲೆ ರೋಗದವ್ರಿಗೆ ಕಾಣದೆಲ್ಲ ಹಳದಿಯಾಗಿ ಕಾಣಿಸುತ್ತೆ. ಆ ತರ ಆಗ್ಬಿಟ್ಟದೆ ಅವ್ರಿಗೆ. ಪಾಪ ರಾಜಕೀಯ ಮಾಡ್ಲಿ ಬೇಡ ಅಂತ ಹೇಳಲ್ಲ ನಾನು, ರಾಜಕೀಯ ಮಾಡ್ಲಿಕ್ಕೆ ಬೇಡ ಅಂತ ಹೇಳಲ್ಲ, ರಾಜಕೀಯವಾಗಿ ಹೇಳಿಕೆಗಳು ಕೊಡಬೇಡಿ ಅಂತ ಹೇಳಲ್ಲ. ಆದರೆ ಯಾವುದೇ ಟೀಕೆಗಳು, ಆ ಟೀಕೆಗಳು, ಆರೋಪಗಳು ಆರೋಗ್ಯಕರವಾಗಿರಬೇಕು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವರು ಟೀಕೆ ಮಾಡಲಿಕ್ಕೆ ಟೀಕೆ ಮಾಡ್ತಾರೆ. ಈಗ ನೀವು ನೋಡಿದ್ರಲ್ಲ, ವಿರೋಧ ಪಕ್ಷದವರು ಏನಿಲ್ಲ ಅಂತ ಶುರು ಮಾಡಿದ್ರು ನಮ್ಮ ಮೊದಲನೇ ಸೆಂಟೆನ್ಸ್ ಓದುವಾಗಲಿಂದ. ಆಮೇಲೆ ಪ್ಲಕಾರ್ಡ್ ಹಿಡಿಸ್ಕೊಂಡು ಬಂದ್ಬಿಟ್ಟಿದ್ದಾರೆ. ವಾಟ್ ಡಸ್ ಇಟ್ ಮೀನ್, ವಾಟ್ ಇಸ್ ಇಟ್ ಇಂಡಿಕೇಟ್? ಪ್ಲಾನ್ ಮಾಡ್ಕೊಂಡು ಬಂದಿದ್ರಲ್ವಾ? ಬಜೆಟ್ ಕೇಳಬಾರದು ಅಂತ ಪ್ಲಾನ್ ಮಾಡ್ಕೊಂಡು ಬಂದಿದ್ರಲ್ವಾ? ಯಾಕಂತಂದ್ರೆ ನಾನು ವಸ್ತುಸ್ಥಿತಿಯನ್ನ, ಕರ್ನಾಟಕದಲ್ಲಿರ್ತಕ್ಕಂಥ ವಸ್ತುಸ್ಥಿತಿಯನ್ನ ಹೇಳ್ತಾ ಇದ್ದೀನಿ ಅನ್ನೋದು ಅವ್ರಿಗೆ ನುಂಗಲಾರದ ಸುತ್ತು. ವಸ್ತುಸ್ಥಿತಿ ಹೇಳಿದ್ರೆ ನುಂಗಲಾರದ ತುತ್ತು. ನಮ್ಮಲ್ಲಿ ಒಂದು ಹಳ್ಳಿನಲ್ಲಿ ಒಂದು ಗಾದೆ ಹೇಳ್ತಾರೆ, ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದೆಗೊದ್ರು ಅಂತ. ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದೆಗೊದ್ರು ಅಂತ ಒಂದು ಗಾದೆ ಹಳ್ಳಿನಲ್ಲಿ. ಥ್ರೋಟ್ ಕರ್ನಾಟಕ ಇದೆಯಾ? ನಮ್ ಕಡೆ ನಮ್ಮ ಹಳ್ಳಿನಲ್ಲಿ ಮಾತಾಡ್ತಾ ಇದ್ರು ಹಂಗೆ. ಸತ್ಯ ಹೇಳಿದ್ರೆ ಅವ್ರಿಗೆ ತಡ್ಕೊಳಕ್ಕಾಗಲ್ಲ ಪಾಪ. ಸತ್ಯ ಹೇಳಿದ್ರೆ ತಡ್ಕೊಳಕ್ಕಾಗಲ್ಲ. ನಾವು ಕರ್ನಾಟಕಕ್ಕಾಗಿರ್ತಕ್ಕಂಥ ಅನ್ಯಾಯ ಹೇಳಬೇಕಾಗಿದ್ದು ನನ್ನ ಕರ್ತವ್ಯ, ನನ್ನ ಜವಾಬ್ದಾರಿ. ರಾಜ್ಯದ ಮುಖ್ಯಮಂತ್ರಿಯಾಗಿ ಕರ್ನಾಟಕಕ್ಕೆ ಕೇಂದ್ರದಿಂದ ಆಗಿರ್ತಕ್ಕಂಥ ಅನ್ಯಾಯವನ್ನ ಈ ರಾಜ್ಯದ 7 ಕೋಟಿ ಜನರಿಗೆ ತಿಳಿಸಬೇಕಾಗಿರ್ತಕ್ಕಂಥದ್ದು ನನ್ನ ಜವಾಬ್ದಾರಿ, ನನ್ನ ಕರ್ತವ್ಯ. ಬಹುಶಃ ಅವರು ಕೂಡ ಕೊಲೆ ಬಸವಂತರ ತಲೆ ಆಡಿಸ್ತೇನೆ ಅಲ್ಲಿ ಕೇಳಬೇಕಾಗಿತ್ತು ಪಾರ್ಲಿಮೆಂಟ್ ನಲ್ಲಿ. ನಾನು ಇವ್ರು ನೋಡಿದೆ ಟಿವಿನಲ್ಲಿ, ಕೋಲಾರದ MP ಯಾರು ಸ್ವಾಮಿ ಯಾವತ್ತಾರು ಒಂದಿನ ಬಾಯಿ ಬಿಟ್ಟಿದ್ದಾರ ಕರ್ನಾಟಕ ಅನ್ಯಾಯ ಆಯ್ತು ಅಂತ? ಯಾವತ್ತಾರು ಹೋಗ್ಲಿ, ನೀವು ಇಷ್ಟು ಕೊಟ್ಟಿದ್ದೀರಿ ಅಂತಾರು ಹೇಳಿದಾರ? ಇಷ್ಟು ಕೊಡಬೇಕಾಗಿತ್ತು, ಇಷ್ಟು ಕೊಟ್ಟಿದ್ದೀರಿ ಅಂತ ಹೇಳಿದಾರ?
5 ವರ್ಷದಲ್ಲಿ ಒಂದಿನ ಪಾರ್ಲಿಮೆಂಟ್ ನಲ್ಲಿ ಮಾತಾಡಿದಾರ? ಈಗ ಹೇಳಿ ನೀವೇ, ಅವರು MP ಆಗ್ಲಿಕ್ಕೆ ಲಾಯಕ ನಾಲಾಯಕ? ಇವರು ಒಂದು ದಿನ ಬಾಯಿ ಬಿಡ್ಲಿಲ್ಲ. ಒಂದು ರೀತಿ ಕೇಂದ್ರ ಸರ್ಕಾರದಿಂದ ನ್ಯಾಯಯುತವಾಗಿ ಬರಬೇಕಾದ್ರೆ ಕೇಳಕ್ಕೂ ಇವರಿಗೆ ಆಗ್ಲಿಲ್ಲ ಅಂತಂದ್ರೆ ವಾಟ್ ಇಟ್ ಇಂಡಿಕೇಟ್? ಬಸವರಾಜ ಬೊಮ್ಮಾಯಿ ಹೇಳ್ತಾರೆ ಮುಖ್ಯಮಂತ್ರಿ ಆಗಿದ್ದವರು, ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದವರು. ನಾನು ಅನೇಕ ಸಾರಿ ಅಸೆಂಬ್ಲಿನಲ್ಲಿ ಪ್ರಸ್ತಾಪ ಮಾಡಿದ್ದೆ. ನೋಡ್ರಿ, 15ನೇ ಹಣಕಾಸಿನ ಆಯೋಗದವರು ವಿಶೇಷ ಅನುದಾನ ಅಂತೇಳಿ ಶಿಫಾರಸು ಮಾಡಿದ್ದಾರೆ, 5,495 ಕೋಟಿ ರೂಪಾಯಿ. ಅದನ್ನ ತಗೊಂಡ್ರಿ ಅಂತ ಯಡಿಯೂರಪ್ಪನವ್ರಿಗೆ ಹೇಳಿದೆ, ಬಸವರಾಜ್ಗೆ ಹೇಳಿದೆ, ಬಸವರಾಜ ಬೊಮ್ಮಾಯಿಗೆ. ಅದ್ರ ಜೊತೆಗೆ ಬೆಂಗಳೂರಿನ ಅಭಿವೃದ್ಧಿಗೆ 6,000 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಇದು ಶಿಫಾರಸು ಮಾಡಿರೋದು, ಕೇಳಿ ಗ್ರಾಂಟ್ಸ್ ತಗೊಳ್ಳಿ ಅನ್ನೋದಲ್ಲ, ಶಿಫಾರಸು ಮಾಡಿರೋದು. ಅದು ಹೇಳ್ಬಾರದ? ಅದು ಹೇಳಿದ್ರೆ ಯಾಕೆ ಇವ್ರಿಗೆ ಕೋಪ? ಅದನ್ನೇ ಪ್ರಸ್ತಾಪ ಮಾಡಿರೋದು. 5,495 ಕೋಟಿ ರೂಪಾಯಿ ಪ್ಲಸ್ 6,000 ಕೋಟಿ ರೂಪಾಯಿ, 11,495 ಕೋಟಿ 15th ಫೈನಾನ್ಸ್ ಕಮಿಷನ್ ಶಿಫಾರಸು ಮಾಡಿದೆ. ತಗೊಳ್ರಿ, ಒತ್ತಾಯ ಮಾಡ್ರಿ. ನಿರ್ಮಲಾ ಸೀತಾರಾಮನ್ ಕಚೇರಿ ಮುಂದೆ ಕೂತ್ಕೊಳ್ರಿ ಹೋಗಿ, ನರೇಂದ್ರ ಮೋದಿ ಅವರ ಹತ್ರ ಕೂತ್ಕೊಳ್ರಿ ಹೋಗಿ. ಅದು ಹೇಳಕ್ಕೆ ಅದು ಹೇಳ್ಬಾರ್ದ? ಕನ್ನಡಿಗರಿಗೆ ಅನ್ಯಾಯ ಆದ್ರೂ ಸುಮ್ಮನೆ ಕೂತಿರ್ಬೇಕ? ದಿಸ್ ಇಸ್ ನಂಬರ್ 1. ನಂಬರ್ 2, ಅಪ್ಪರ್ ಭದ್ರಾಕ್ಕೆ ನಾನು ಹೇಳಿದ್ನ, ಇವರೇ ಕೇಂದ್ರದ ಬಜೆಟ್ನಲ್ಲಿ 23-24ರಲ್ಲಿ 5,300 ಕೋಟಿ ಕೊಡ್ತೀವಿ ಅಂತ ಹೇಳಿದವರು ಇವರೇ. 5,300 ಕೋಟಿ ಅಲ್ಲ ಅನೌನ್ಸ್ ಮಾಡಿದ ತಕ್ಷಣ ಇಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಅವ್ರ ಬಜೆಟ್ನಲ್ಲಿ 5,300 ಕೋಟಿ ಕೊಡ್ತೀವಿ ಅಂತ ಹೇಳ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ನರೇಂದ್ರ ಮೋದಿ ಅವರಿಗೆ ದೀರ್ಘ ನಮಸ್ಕಾರ ಅಂತ ಹೇಳಿದವರು ಇವರೇ. ನ್ಯಾಷನಲ್ ಪ್ರಾಜೆಕ್ಟ್ ಮಾಡಬೇಕು, ಮಾಡ್ತಾರೆ ಅಂತ ಹೇಳಿದವರು ಇವರೇ. ಇದನ್ನ ಹೇಳಿದ್ರೆ ಯಾಕೆ ಕೋಪ? ಯಾಕೆ ನಿಮ್ಗೆ? ನೀವು ಹೇಳಿದಿರಪ್ಪ, ಇವತ್ತವರೆಗೂ ಒಂದು ಪೈಸೆನೂ ಕೊಟ್ಟಿಲ್ಲ. 5,300 ಕೋಟಿ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ಗೆ ಕೊಡ್ತೀವಿ ಅಂತೇಳಿ ನಿರ್ಮಲಾ ಸೀತಾರಾಮನ್ ಅವರು ಕೇಂದ್ರದ ಬಜೆಟ್ನಲ್ಲಿ, ಬಜೆಟ್ ಸ್ಪೀಚ್ ನಲ್ಲಿ ಹೇಳಿದ್ದಾರೆ. ಬೇಕಾದ್ರೆ ನೀವು ಬಜೆಟ್ ಸ್ಪೀಚ್ ಅನ್ನ ತೆಗೆದು ನೋಡಬಹುದು. ಅವ್ರ ಬಜೆಟ್ ಸ್ಪೀಚ್ ಅನ್ನ ತೆಗೆದು ನೋಡ್ಬೋದು. ಅದಿದೆಯಂತೆ ಇಲ್ವಾ? ನಾನೇ ಓದಿದ್ದೆ. ಇದೆಯಾ? ಬಸವರಾಜ ಬೊಮ್ಮಾಯಿ ಅವರ ಬಜೆಟ್ ಸ್ಪೀಚ್ ನೋಡಿ. ನಾನು ಹೇಳೋ ಸುಳ್ಳ? ಇದೆಲ್ಲ ಸತ್ಯ ಹೇಳ್ಬಿಡ್ತಾ ಇದ್ದಾರೆ. ಇಡೀ ದೇಶದ ರಾಜ್ಯದ ಜನರು ಗೊತ್ತಾಗ್ಬಿಡ್ತದೆ ಅಂತೇಳಿ ನೀವು ಪ್ಲಕಾರ್ಡ್ ಹಿಡ್ಕೊ ಬಂದ್ರೆ, ನೀವು ಇದು ಕರ್ನಾಟಕದ ಜನರಿಗೆ, ಕನ್ನಡಿಗರಿಗೆ ಮಾಡತಕ್ಕಂಥ ದ್ರೋಹ ಅಲ್ವಾ? ಕರ್ನಾಟಕದ ಜನರಿಗೆ ಮಾಡತಕ್ಕಂಥ ದ್ರೋಹ ಅಲ್ಲ ಇದು? ಈ ತರ ಹೇಳಿದ್ದಾರೆ ನೋಡಿ. ನಿಮಗೆ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಇನ್ ದಿ ಯೂನಿಯನ್ ಬಜೆಟ್ of 22-23, para 29 of Union Finance Minister Nirmala Sitharaman in her budget speech as announced as in the page Nodi, in the drought-prone central region of Karnataka, central assistance of 5,300 crore will be given to Upper Bhadra project to provide sustainable micro irrigation and filling up of surface tanks for drinking water. This is the
ದಿಸ್ ಇಸ್ ದಿ ಬಜೆಟ್ ಸ್ಪೀಚ್ ಆಫ್ ಶ್ರೀಮತಿ ನಿರ್ಮಲಾ ಸೀತಾರಾಮನ್. ಇದನ್ನ ಬೊಮ್ಮಾಯಿ ಸೇರಿಸಿದ್ರು. ಆಮೇಲೆ ಬೊಮ್ಮಾಯಿ ಸ್ಪೀಚ್ ಅಲ್ಲಿ ಪ್ಯಾರಾ ನಂಬರ್, ಪೇಜ್ ನಂಬರ್, ಇದು ಬೇಕಾದ್ರೆ ನೋಡಿ, ಇದನ್ನ ಪ್ಯಾರಾ ನಂಬರ್ 39, ಪೇಜ್ ನಂಬರ್ 10. ಅದಿಲ್ವಾ ಬಜೆಟ್ ಪುಸ್ತಕ? ಬೊಮ್ಮಾಯಿ ಪುಸ್ತಕ ಅಲ್ಲಲ್ಲ, ಬಸವರಾಜ ಬೊಮ್ಮಾಯಿ. ನಾನೇನು ಬೇರೆ ಏನು ಹೇಳೇ ಇಲ್ಲ, ಅವ್ರು ಹೇಳಿರೋದನ್ನೇ ರಿಪೀಟ್ ಮಾಡಿದ್ದೀನಿ ಅಷ್ಟೇ. ವೈ ದೇ ಆರ್ ಆಂಗ್ರಿ? ನಿಮ್ಮ ಬಾಯಿನಲ್ಲೇ ಹೇಳಿರೋದು, ಅದನ್ನ ಹೇಳಿದ್ರೆ ಪ್ರಕಾರ ಹಿಡ್ಕೊ ಬರ್ತೀರಾ, ಬಾಯ್ಕಾಟ್ ಮಾಡ್ತೀರಾ, ವಾಕೌಟ್ ಮಾಡ್ತೀರಾ? ಇಟ್ ಇಸ್ ನಾಟ್ ಎಗ್ನೆಸ್ಟ್ ದಿ ಡೆಮಾಕ್ರಸಿ, ಇಟ್ ಇಸ್ ನಾಟ್ ಎಗ್ನೆಸ್ಟ್ ದಿ ಪಾರ್ಲಿಮೆಂಟರಿ ಸಿಸ್ಟಮ್ ಆಫ್ ಗವರ್ನೆನ್ಸ್. This is what they have done today. 36,000 ಕೋಟಿ ಕೊಟ್ಟಿರೋದು ಇಲ್ಲ ಅಂತ ಪ್ರೂವ್ ಮಾಡ್ಲಿ ನೋಡೋಣ. ನಾನು ಗ್ಯಾರಂಟಿಗಳಿಗೆ 36,000 ಕೋಟಿ ಈ ವರ್ಷ ಕೊಟ್ಟಿಲ್ಲ, ಪ್ರೂವ್ ಮಾಡ್ಲಿ ನೋಡೋಣ. ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡು ಕೊಟ್ಟಿಲ್ಲ ಅಂತ ಪ್ರೂವ್ ಮಾಡ್ಲಿ. ಚರ್ಚೆ ಮಾಡಬಹುದಾಗಿತ್ತು, ಕೂತ್ಕೊಂಡು ಕೇಳಬಹುದಾಗಿತ್ತು. ಅದಕ್ಕೆ ಇವ್ರ ತಲೆಯಲ್ಲಿ ಏನೂ ಇಲ್ಲ. ಮಂಜು ಕೌದೋಗ್ಬಿಟ್ಟಿದೆ, ರಾಜಕೀಯ ಮಂಜು, ಜನದ್ರೋಹದ ಕೆಲಸ, ಕನ್ನಡಿಗರ ಜನದ್ರೋಹದ ಕೆಲಸ. ಸೊ ಇದು ಮಾಡಿರ್ತಕ್ಕಂಥದ್ದು. ಆಮೇಲೆ ಬಸವರಾಜ ಬೊಮ್ಮಾಯಿ ಅವರು ಏನ್ ಹೇಳಿದ್ದಾರೆ, ಸಾಲ ಮಾಡಿದ್ದಾರೆ ಅಂತ ಹೇಳ್ತಾರೆ. ನಾನು ಸ್ವಾತಂತ್ರ್ಯ ಬಂತವಿಂದ ನಾನು ಹಣಕಾಸಿನ ಮಂತ್ರಿ ಆಗಿರೋವರೆಗೆ ಮಾರ್ಚ್ 2017-18 ಈ ರಾಜ್ಯದ ಮೇಲೆ ಸಾಲ ಇದ್ದದ್ದು 2,42,000 ಕೋಟಿ. ನಾನ್ ಮಾಡಿರೋದು 1,12,000 ಕೋಟಿ ಅಷ್ಟೇ. ಹೋದ ವರ್ಷ ಎಷ್ಟು ಮಾಡಿದ್ರು ಇವ್ರ ಬಜೆಟ್ ನಲ್ಲಿ ಎಷ್ಟು ಹೇಳಿದ್ರು? 80,000 ಕೋಟಿ. ನಾನ್ ಮಾಡಿದ್ನ, ನಾನು ಯಾವತ್ತೂ ಕೂಡ 24,000 ಕೋಟಿಗಿಂತ ಬೊಮ್ಮಾಯಿ ಬಜೆಟ್ ಓದ್ತೀನಿ ನೋಡಿ. ನೀವು ಇದೆಲ್ಲ ಹೇಳ್ಬೇಕು, ನೀವು ದಯಮಾಡಿ ಪ್ಲೀಸ್. ಯಾಕೆ ಇವರು ಸುಳ್ಳು ಹೇಳ್ತಾ ಇದಾರಲ್ಲ. ಕೇಂದ್ರ ಸರ್ಕಾರವು ನೋಡಿ, ಇದು ಅವ್ರ ಬಜೆಟ್ ಸ್ಪೀಚ್. ಬಜೆಟ್ ಸ್ಪೀಚ್ 17 ಫೆಬ್ರವರಿ 2023 ಮಂಡಿಸಿದರು. ಅವ್ರ ಬಜೆಟ್ ಸ್ಪೀಚ್ ಪ್ಯಾರಾ 86, ಪೇಜ್ 31. ಕೇಂದ್ರ ಸರ್ಕಾರವು 23-24ನೇ ಸಾಲಿನ ಆಯವ್ಯಯದಲ್ಲಿ ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ ಹಾಗೂ ತುಮಕೂರು ಜಿಲ್ಲೆಗಳ ರೈತರಿಗೆ ನೀರಾವರಿ ಸೌಲಭ್ಯ ಕಲ್ಪಿಸುವ ಭದ್ರಾ ಮೇಲ್ದಂಡೆ ಯೋಜನೆಗೆ ಪ್ರಸಕ್ತ ಸರ್ಕಾರದ ತೀವ್ರ ಪ್ರಯತ್ನದ ಫಲವಾಗಿ ರಾಷ್ಟ್ರೀಯ ಯೋಜನೆ ಮಾನ್ಯತೆ ದೊರೆಯುವ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರವು 5,300 ಕೋಟಿ ರು ಸಹಾಯಧನ ಘೋಷಣೆ ಮಾಡಿದೆ. ನಾನು ಹೇಳೋದಲ್ಲ, ಇದು ಮಿಸ್ಟರ್ ಬಸವರಾಜ ಬೊಮ್ಮಾಯಿ ಹೇಳಿದೆ. ರಾಜ್ಯದ ಜನತೆಯ ಪರವಾಗಿ ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ ಹಾಗೂ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಇದು ಮಿಸ್ಟರ್ ಬಸವರಾಜ ಬೊಮ್ಮಾಯಿ ಅವರ ಬಜೆಟ್ ಸ್ಪೀಚ್. ಯೂನಿಯನ್ ಗವರ್ಮೆಂಟ್ ಓದ್ದೆ. ಯೂನಿಯನ್ ಗವರ್ಮೆಂಟ್ ಬಜೆಟ್ ಸ್ಪೀಚ್ ಓದ್ಬಿಡ್ತೀನಿ ನೋಡಿ. ಅದು ಸೇಮ್ ಸರ್. In the budget prone
Central Region of Karnataka, Central Assistance, prone. In the budget, drought prone Central Region of Karnataka, Central Assistance of rupees 5,300 crore will be given to Upper Bhadra project to provide sustainable micro irrigation and filling up of surface tanks for drinking water. ಇದು ಅವ್ರ ಬಜೆಟ್ ಸ್ಪೀಚ್. ನಿರ್ಮಲಾ ಸೀತಾರಾಮನ್ ಅವರು, ಇದು ಬಸವರಾಜ ಬೊಮ್ಮಾಯಿ ಅವರ ಬಜೆಟ್ ಸ್ಪೀಚ್. ನಾನು ಇದಲ್ಲದೆ ಬೇರೆ ಏನು ಹೇಳಿದ್ದೀನಿ? ನಾನು ಹೇಳಿರೋದು ಇಲ್ಲಿವರೆಗೂ ₹1 ಕೊಟ್ಟಿಲ್ಲ. ಕೊಟ್ಟಿದ್ದಾರಾ? ಇಲ್ಲಿವರೆಗೂ ₹1 ಕೊಟ್ಟಿಲ್ಲ. ನಿಮ್ಗೆ ಒಪ್ಪಿಗೆನಾ? ಕೊಡದೇ ಇರೋದು ಇಲ್ಲಿವರೆಗೆ ₹1 ಕೇಂದ್ರ ಸರ್ಕಾರದವರು ಹೇಳ್ಬಿಟ್ಟು ನಾನು ಹೇಳ್ಬೇಕಾ ಬೇಡ? ನಿಮಗೆ ತಿಳಿಸ್ಬೇಕಾ ಬೇಡ? ಈ ರಾಜ್ಯದ ಜನರಿಗೆ ತಿಳಿಸ್ಬೇಕಾ ಬೇಡ? ಹಿಂಗ್ ಕೊಡ್ಲಿಲ್ಲಪ್ಪ, ಮೋಸ ಮಾಡ್ಬಿಟ್ರು, ಮಾತು ತಪ್ಪಿಕೊಬಿಟ್ಟಿರೋ ಅಂತ ಹೇಳ್ಬೇಕಾ ಬೇಡ? ಸರ್, ಬೊಮ್ಮಾಯಿ ಹೇಳ್ತಾ ಇದ್ರು ಮ್ಯಾಚಿಂಗ್ ಗ್ರಾಂಟ್ ಕೊಡ್ಬೇಕಂತ. ಇಲ್ಲಿ ನೋಡಿ ಸೆಂಟ್ರಲ್ ಅಸಿಸ್ಟೆನ್ಸ್ ಅಂತ ಕ್ಲಿಯರ್ ಹೇಳಿದ್ದಾರೆ. ಆಮೇಲೆ ಬೊಮ್ಮಾಯಿ ಅವರು ಸುಳ್ಳು ಹೇಳ್ತಾರೆ, ಮ್ಯಾಚಿಂಗ್ ಗ್ರಾಂಟ್ ಕೊಡಬೇಕು, ಅದು ಕೊಡ್ಲಿಲ್ಲ ರಾಜ್ಯ ಸರ್ಕಾರದವರು. ಇಲ್ಲೇನ್ ಹೇಳಿದ್ದಾರೆ ಅಂದ್ರೆ, ಇನ್ ದ ಡ್ರಾಟ್ ಪ್ರೋನ್ ಸೆಂಟ್ರಲ್ ರೀಜನ್ ಆಫ್ ಕರ್ನಾಟಕ, ಸೆಂಟ್ರಲ್ ಅಸಿಸ್ಟೆನ್ಸ್ 5,300 crores. ಇದು ನಮ್ಮ ಇದು ಕೊಡಿ ಅಂತ ಹೇಳಿದಾರ, ಶೇರ್ ಕೊಡಿ ಅಂತ ಹೇಳಿದಾರ. ಇವತ್ತಿನವರಿಗೆ ₹1 ಬಿಡುಗಡೆ ಮಾಡಿಲ್ಲ. ಅದನ್ನೇ ನಾನು ಬಜೆಟ್ ನಲ್ಲಿ ಹೇಳಿದ್ದೀನಿ. ರಾಜ್ಯಪಾಲರು ಭಾಷಣ ಹೇಳಿದ್ದಾರೆ. ರಾಜ್ಯಪಾಲರು ಓದ್ತಿದ್ರ? ಸುಳ್ಳು ಹೇಳ್ಬಿಟ್ಟಿದ್ರಿ ನಾನು? ಸುಳ್ಳು ಹೇಳ್ಬಿಟ್ಟಿದ್ರು ರಾಜ್ಯಪಾಲರು ಅವ್ರ ಭಾಷಣದಲ್ಲಿ ಓದ್ತಿದ್ರ? ಇಟ್ಸ್ ಎ ಫ್ಯಾಕ್ಟ್, ಇಟ್ಸ್ ಎ ಟ್ರೂತ್. ಇದನ್ನ ಹೇಳಿದ್ರೆ ಅವ್ರಿಗೆ ತಡ್ಕೊಳಕ್ಕಾಗಲ್ಲ. ಸೊ ಅದಕ್ಕೆ ಅವರು ಬಹುಶಃ ಕೂತ್ಕೊಂಡು ಕೇಳಕ್ಕಾಗ್ದೇನೆ ಒದ್ದಾಡಿ ಮಿಲಿ 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 ಅಂತ ಒದ್ದಾಡಿ, ಬೆಂಕಿ ಬಿದ್ದವ್ರ ತರ, ಬೆಂಕಿಗೆ ಬಿದ್ದ ಉಳುನ್ ತರ ಒದ್ದಾಡಿ ಎದ್ದೋದ್ರು. ಸೊ ಅದರಿಂದ ಆಮೇಲೆ ಅದಕ್ಕಿಂತ ಮುಖ್ಯವಾಗಿ ಬಹಳ ಬಸವರಾಜ ಬೊಮ್ಮಾಯಿ, ನಾನು ಎಕ್ಸೆಪ್ಟ್ ಫಿಸ್ಕಲ್ ಡಿಫಿಸಿಟ್ ಜಾಸ್ತಿ ಆಗಿದೆ ನಿಜ, 27,000 ಕೋಟಿ ಫಿಸ್ಕಲ್ ಡಿಫಿಸಿಟ್ ಜಾಸ್ತಿ ಆಗಿದೆ. ಅದು ಕೂಡ 1% ಒಳಗಡೆ ಇದೆ ಒಟ್ಟು ಜಿಡಿಪಿ. ರೆವಿನ್ಯೂ ಡೆಫಿಸಿಟ್, ಸಾರಿ, ರೆವಿನ್ಯೂ ಡಿಫಿಸಿಟ್, ರೆವಿನ್ಯೂ ಡಿಫಿಸಿಟ್ ರೆವಿನ್ಯೂ ಡಿಫಿಸಿಟ್ ನೋಡಿ. ಬೇರೆ ರಾಜ್ಯಗಳದ್ದು ಹೇಳ್ಬಿಡ್ತೀನಿ ನಾನು. ಕರ್ನಾಟಕ 27,354 ಕೋಟಿ 3 ವರ್ಷಕ್ಕೆ. ಪರ್ಸೆಂಟೇಜ್ ವೈಸ್ ಲೆಕ್ಕ ಹಾಕಿದಾಗ ಜಿಡಿಪಿಗೆ 97%, 1% ಗಿಂತ ಕಡಿಮೆ. 0.97 ಫಿಸ್ಕಲ್ ಡಿಫಿಸಿಟ್ ನಮ್ಮ ರಾಜ್ಯದ್ದು 82,981 ಕೋಟಿ. ಪರ್ಸೆಂಟೇಜ್ ಎಷ್ಟಪ್ಪ ಫಿಸ್ಕಲ್ ಡಿಫಿಸಿಟ್ ಅಂತಂದ್ರೆ 2.95. ಹೆಲ್ತಿ ಫಿಸ್ಕಲ್ ಪೊಸಿಷನ್ ಇರಬೇಕು ಅಂತಂದ್ರೆ ಅಕಾರ್ಡಿಂಗ್ ಟು ದಿ 2002 ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ 3% ಒಳಗಡೆ ಇರುತ್ತೆ. 3% ಒಳಗಡೆ ಇದೆ ಫಿಸ್ಕಲ್ ಡಿಫಿಸಿಟ್, ನಂಬರ್ 1. ಆಮೇಲೆ ಬಾರೋಯಿಂಗ್ಸ್ 1,05,246 ಕೋಟಿ ಅಂತಂದ್ರೆ ಅದು 23.68%, ಅಂದ್ರೆ 25% ಒಳಗಡೆನೆ ಇದೆ. ಇದು ನಾರ್ಮ್ಸು, ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ 2002 ನಲ್ಲಿ ನಾವು ಪಾಸ್ ಮಾಡಿದೀವಲ್ಲ, ಅದ್ರ ಪ್ರಕಾರ. ಬಟ್ ರೆವಿನ್ಯೂ ಸರ್ಪ್ಲಸ್ ಇರಬೇಕು ಅಂತ ಇದ್ರೆ ಅದು ಮಾತ್ರ ಆಗಿಲ್ಲ. ಅದು ಮುಂದಿನ ವರ್ಷದಿಂದ ಸ್ಟೆಬಿಲೈಸ್ ಆಗುತ್ತೆ. ದಟ್ ಇಸ್ ನಂಬರ್ 1. ವೆಸ್ಟ್ ಬೆಂಗಾಲ್ ನಲ್ಲಿ ಎಷ್ಟಿದೆ ಅಂತಂದ್ರೆ 1.7
2.7% ಇದೆ. 31,952 ಕೋಟಿ. ಕೇರಳದಲ್ಲಿ 2.1% ಇದೆ. ತೆಲಂಗಾಣದಲ್ಲಿ ಅಲ್ಲಿ ಸರ್ಪ್ಲಸ್ ಇದೆ. ರಾಜಸ್ಥಾನದಲ್ಲಿ 1.4 ಇದೆ. ಬಿಹಾರ್ನಲ್ಲಿ ಸರ್ಪ್ಲಸ್ ಇದೆ. ಆಂಧ್ರ ಪ್ರದೇಶದಲ್ಲಿ 1.6 ಇದೆ. ಗವರ್ಮೆಂಟ್ ಆಫ್ ಇಂಡಿಯಾ ಇವ್ರು ನಡೆಸ್ತಕ್ಕಂಥ ದೇಶ ಅದೆಷ್ಟಪ್ಪ ಇದೆ ಅಂತಂದ್ರೆ 2% ಇದೆ. ರೆವಿನ್ಯೂ ಡಿಫಿಸಿಟ್ ಎಷ್ಟಿದೆ ಅಂತಂದ್ರೆ 2% ಇದೆ. ಆಮೇಲೆ ಉತ್ತರ ಪ್ರದೇಶ 3% ಇದೆ. ಸೊ ದಿಸ್ ಈಸ್ ದಿ ಪೊಸಿಷನ್. ಆಮೇಲೆ ಫಿಸ್ಕಲ್ ಡಿಫಿಸಿಟ್ ಬೇರೆ ಬೇರೆ ರಾಜ್ಯಗಳಲ್ಲಿ ಹೆಂಗಿದೆ ಅಂತ ಅನ್ನೋದಕ್ಕೆ ಉತ್ತರ ಪ್ರದೇಶ್ ಅದಕ್ಕೆ ಎಷ್ಟು ಗೊತ್ತಾ ಅವ್ರಿಗೆ ಗ್ರಾಂಟ್ಸ್ ಎಷ್ಟು ಬರ್ತದೆ ಗೊತ್ತಾ? ಎಲ್ಲರೂ ಇದೆಯಾ? ಬೇರೆ 2 lakh something. Devolution as well as grant. ಈಗ ನೋಡಿ, ಕೇಂದ್ರ ಸರ್ಕಾರದಿಂದ ಬರದೇ ಅವ್ರಿಗೆ 51%. ನಮಗೆ ಎಷ್ಟು ಬರ್ತದೆ ಅಂತಂದ್ರೆ ನಾವು ನಮ್ಮ ತೆರಿಗೆ ರಾಜ್ಯದ ತೆರಿಗೆ 77% ನಮ್ದು, ಅವ್ರದ್ದು 49%. ನಮ್ದು 77% ಇದ್ರೆ ಅವ್ರದ್ದು 70, ನಾವು ಅವ್ರಿಗೆ 49%. ಇದು ನ್ಯಾಯನಾ ಅನ್ಯಾಯನಾ ಹೇಳಿ ನೀವೇ? ಅವ್ರಿಗೆ ಎಷ್ಟು ಬರ್ತದೆ ಅಂತಂದ್ರೆ ಗವರ್ಮೆಂಟ್ ಆಫ್ ಇಂಡಿಯಾ ರಿಸೀಟ್ಸ್ 3,12,281 ಕೋಟಿ. ನಮ್ಗೆ ಎಷ್ಟು ಬರ್ತದೆ ಅಂತಂದ್ರೆ ಈ ವರ್ಷ 50,257 ಕೋಟಿ. ಅದೇ ಮುಂದಿನ ವರ್ಷಕ್ಕೆ ಇದು. ಈ ವರ್ಷಕ್ಕೆ ಮುಂದಿನ ವರ್ಷಕ್ಕೆ 59,785 ಕೋಟಿ ಬರ್ತದೆ. ಅವ್ರಿಗೆ ಬರೋದು 3,12,281 ಕೋಟಿ ಬರ್ತದೆ. ಇದು ಅನ್ಯಾಯನೋ ನ್ಯಾಯನಾ ಹೇಳಿ? ನಾವೇನು ಹೇಳ್ತೀವಿ, ಅವರು ಕೊಡಬೇಡಿ ಅಂತ ಹೇಳಲ್ಲ. ಉತ್ತರ ಪ್ರದೇಶಕ್ಕೆ, ಬಿಹಾರಕ್ಕೆ, ಮಧ್ಯಪ್ರದೇಶಕ್ಕೆ, ರಾಜಸ್ಥಾನಕ್ಕೆ ಕೊಡಬೇಡಿ ಅಂತ ಹೇಳಲ್ಲ. ಕೊಡಿ, ಆದ್ರೆ ನಮ್ಮ ಹೊಟ್ಟೆ ಹಸಿದು ಮಲಗಿಸ್ಬಿಟ್ಟು ಅವ್ರಿಗೆ ಕೊಡಬೇಡಿ. ನಾನು ಅದಕ್ಕೆ ಹೇಳಿದೆ, ಈ ಕೋಳಿ ಚಿನ್ನದ ಮೊಟ್ಟೆ ಇಡ್ತದೆ ಅಂತ ಹೇಳಿ ಕೋಳಿನೇ ಕುಯ್ದಾಕ್ಬಿಡ್ಬೇಡಿ ಅಂತ ಹೇಳಿದೆ. ಕೋಳಿ ಚಿನ್ನದ ಮೊಟ್ಟೆ ಇಡ್ತದೆ ಅಂತ ಕೋಳಿನೇ ಕುಯ್ದಾಕ್ಬಿಡ್ಬೇಡಿ ನೋಡಿ. ಆಮೇಲೆ ಬಿಹಾರ್ನಲ್ಲಿ 73% ಗವರ್ಮೆಂಟ್ ಆಫ್ ಇಂಡಿಯಾದಿಂದ ಬರೋದು ಬಿಹಾರಕ್ಕೆ. ಇನ್ನು 27% ಮಾತ್ರ ರಾಜ್ಯದ್ದು. ಆಮೇಲೆ ರಾಜಸ್ಥಾನದಲ್ಲಿ 43% ಅದರಿಂದ ಬರ್ತದೆ. ಮಧ್ಯಪ್ರದೇಶಕ್ಕೆ 55% ಕೇಂದ್ರದಿಂದ ಬರ್ತದೆ. 45% ಮಾತ್ರ ರಾಜ್ಯದ್ದು. ನಮ್ಮಲ್ಲಿ 77% ರಾಜ್ಯದ್ದು, 23% ಕೇಂದ್ರದ್ದು. ಇದು ಅನ್ಯಾಯ ಅಲ್ವಾ? 23% ಕೇಂದ್ರದಿಂದ ಬರ್ತದೆ, ನಾವು ರಾಜ್ಯದಿಂದ 77% ಹಾಕ್ತೀವಿ ಬಜೆಟ್ಗೆ. ಒಟ್ಟು ಖರ್ಚಿಗೆ ಇಷ್ಟು ದುಡ್ಡು ವ್ಯತ್ಯಾಸ ಇದೆ. ಇದನ್ನ ಏನ್ ಮಾಡಬೇಕು? ಈ ಅನ್ಯಾಯನ ಹೇಳ್ಬೇಕಾ ಬೇಡ? ಈ ಅನ್ಯಾಯ ಹೇಳಿದ್ರೆ ಕೋಪ ಅವ್ರಿಗೆ. ಇವರು ನೀವು ಹೇಳಿ ಯೋಚನೆ ಮಾಡಿ, ಇವರು ಬಾಯಿ ಮುಚ್ಕೊಂಡಿರೋದ್ರಿಂದ, ಕೇಂದ್ರ ಸರ್ಕಾರವರು ಹೇಳೋದಕ್ಕೆ ತಲೆ ಕುಣಿಸೋದ್ರಿಂದ, ಇವ್ರು ಬಾಯಿ ಬಿಡದೆ ಇರೋದ್ರಿಂದ ಕನ್ನಡಿಗರಿಗೆ ದ್ರೋಹ ಮಾಡ್ತಾ ಇದ್ದಾರೋ ಉಪಕಾರ ಮಾಡ್ತಾ ಇದ್ದಾರೋ? ಯು ಜಸ್ಟ್ ಥಿಂಕ್ ಓವರ್ ಇಟ್. ಜಸ್ಟ್ ಥಿಂಕ್ ಓವರ್ ಇಟ್. ನನ್ನ ಪ್ರಕಾರ ಇವರು ಕನ್ನಡಿಗರಿಗೆ ಮಾಡ್ತಕ್ಕಂಥ ದ್ರೋಹ. ಸೊ ಇದು ಇವತ್ತಿನ ಪರಿಸ್ಥಿತಿ. ಅದಕ್ಕೆ ನಾನು ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಬಾರದು. ಇರೋದ್ರಲ್ಲಿ ನಮಗೆ ಒಂದು ವೇಳೆ
1,87,000 ಕೋಟಿ ಆಗ್ತಿತ್ತು. 1,87,000 ಕೋಟಿ ಇದ್ದಿದ್ರೆ ನಾವು ಅಭಿವೃದ್ಧಿ ಆಯ್ತಿತ್ತ ಇಲ್ವಾ ರಾಜ್ಯ? ಹ? 6 ವರ್ಷಗಳಲ್ಲಿ ನಮಗೆ ಡೆವಲ್ಯೂಷನ್ ನಲ್ಲಿ ನಷ್ಟ ಆಗ್ತಾ ಇರ್ತಕ್ಕಂಥದ್ದು 62,098 ಕೋಟಿ. ಡೆವಲ್ಯೂಷನ್ ನಲ್ಲಿ ಒಂದರಲ್ಲೇ ನಮಗೆ 6 ವರ್ಷಗಳಲ್ಲಿ ನಷ್ಟ ಆಗಿರ್ತಕ್ಕಂಥದ್ದು 62,000 ಕೋಟಿ. ಇವೆಲ್ಲ ನಮಗೆ ಬಂದ್ಬಿಟ್ಟಿದ್ರೆ ಯುರೋಪ್ ಕಂಟ್ರಿಗಳ ತರ ಇರ್ತಿದ್ರು ನಾವು ಕರ್ನಾಟಕ. ಐ ಹೋಪ್ ದಟ್ ಯು ಫಾಲೋಡ್. ಇಷ್ಟೆಲ್ಲ ಆದರೂ ಕೂಡ, ಇಷ್ಟೆಲ್ಲ ಅನ್ಯಾಯಗಳಾದರೂ ಕೂಡ ಕೇಂದ್ರ ಸರ್ಕಾರದಿಂದ ನಮಗೆ ನಮ್ಮ ಪಾಲು ನ್ಯಾಯಯುತವಾದಂತ ಪಾಲು ಬರದೇ ಹೋದ್ರು ಕೂಡ, ಗ್ರಾಂಟ್ಸ್ ಬರದೇ ಹೋದ್ರು ಕೂಡ ನಾವು ಕರ್ನಾಟಕದ ಆರ್ಥಿಕವಾಗಿ ಸುಭದ್ರವಾಗಿದ್ದೇವೆ, ದಿವಾಳಿ ಆಗಿಲ್ಲ. ಮುಂದಿನ ವರ್ಷಕ್ಕೆ ಸುಮಾರು 56,000 ಕೋಟಿ ಆಗ್ಬೋದು ನಮ್ಮ ಗ್ಯಾರಂಟಿಗಳಿಗೆ. ನಾವು ಈಗ ಬಜೆಟ್ ನಲ್ಲಿ ಅಂದಾಜು ಮಾಡಿದ್ದೀವಿ 52,009 ಕೋಟಿ. 52,009 ಕೋಟಿ ಅಂತ ಅಂದಾಜು ಮಾಡಿದ್ದೀವಿ. ಅದರ ಮೇಲೆ ಹೆಚ್ಚಾದರೂ ಕೂಡ ಬಿಡುಗಡೆ ಮಾಡ್ತೀವಿ. ಒಂದ್ ಕಡೆ ಗ್ಯಾರಂಟಿ ಯೋಜನೆಗಳು ಜನರಿಗೆ ಅವ್ರ ಕೈಗೆ ಶಕ್ತಿ ಅವ್ರಿಗೆ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಹೆಚ್ಚು ಮಾಡ್ತಕ್ಕಂಥದ್ದು. ಇಡೀ ಎಲ್ಲರೂ ಕೂಡ ಬಹುಶಃ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಕರಿತೀವಿ. ಇದಕ್ಕೆ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಕರಿತೀವಿ. ಪ್ರತಿ ಒಬ್ಬರಿಗೆ 5,000ದಿಂದ 5,500 ರೂಪಾಯಿ ಸಿಗುತ್ತೆ ವರ್ಷಕ್ಕೆ. ಅಲ್ಲ ಸಾರಿ, 50,000ದಿಂದ 55,000 ರೂಪಾಯಿ ಸಿಗುತ್ತೆ. ತಿಂಗಳಿಗೆ 4ರಿಂದ 5,000 ರೂಪಾಯಿ ಸಿಗುತ್ತೆ. ಪ್ರತಿ ತಿಂಗಳು ನಾವು ಕೊಡ್ತಕ್ಕಂಥ ಗ್ಯಾರಂಟಿಗಳಿಂದ 4,000ದಿಂದ 5,000 ರೂಪಾಯಿ. ಈಗ 155 ಕೋಟಿ ಹೆಣ್ಮಕ್ಳು ಫ್ರೀಯಾಗಿ ಟ್ರಾವೆಲ್ ಮಾಡಿದ್ದಾರೆ. 155 ಕೋಟಿ ಹೆಣ್ಮಕ್ಳು ಫ್ರೀಯಾಗಿ ಬಸ್ನಲ್ಲಿ ಟ್ರಾವೆಲ್ ಮಾಡಿದ್ದಾರೆ. ಇದು ಅವ್ರಿಗೆ ಅನುಕೂಲ ಆಗಿದೆಯೋ ಇಲ್ಲವೋ? ಇದು ಬಿಟ್ಟಿ ಭಾಗ್ಯನಾ? ನೀವು ಬಸ್ನಲ್ಲಿ ತಿರುಗಾಡಮಪ್ಪ, ಫ್ರೀಯಾಗಿ ತಿರುಗಾಡುತ್ತಾಯಿ ಬಡವರಿಗೆ ಹೇಳಿದ್ರೆ ಇದು ಬಿಟ್ಟಿ ಭಾಗ್ಯನಾ? ಅನ್ನಭಾಗ್ಯ ಹೊಟ್ಟೆ ತುಂಬ ಊಟ ಮಾಡಪ್ಪ ಅಂತ ಹೇಳಿ 5 kg ಜಾಸ್ತಿ ಕೊಟ್ರೆ ಇದು ಬಿಟ್ಟಿ ಭಾಗ್ಯನಾ? ನೀವು ಇದು ಕಟ್ಟಬೇಡ್ರಿ, ವಿದ್ಯುತ್ ಚಾರ್ಜ್ ಕಟ್ಟಬೇಡ್ರಿ, 200 ಯೂನಿಟ್ ವರೆಗೆ ಉಪಯೋಗಿಸೋರು ಅಂತಂದ್ರೆ ಬಿಟ್ಟಿ ಭಾಗ್ಯನಾ? 2,000 ರೂಪಾಯಿ. ಈಗ 1,17,00,000 ಹೆಣ್ಮಕ್ಳು ಯಜಮಾನಿಯರಿಗೆ 2,000 ರೂಪಾಯಿ ತಿಂಗಳಿಗೆ ಕೊಟ್ರೆ ಅದು ಬಿಟ್ಟಿ ಭಾಗ್ಯನಾ? ಬಿಟ್ಟಿ ಭಾಗ್ಯನಾ? ಅವಮಾನ ಮಾಡ್ತಾ ಇದ್ದಾರೆ ಇವರಿಗೆಲ್ಲ, ಬಡವರಿಗೆಲ್ಲ ಅವಮಾನ ಮಾಡ್ತಾ ಇದ್ದಾರೆ. ಬಿಟ್ಟಿ ಭಾಗ್ಯ ಅಂತ ನಮ್ಮ ಈ ಎಂತದು ಗ್ಯಾರಂಟಿ ಅನ್ನೋ ಪದನೇ ಕದ್ಬಿಟ್ರು ಅವರು. ಈಗ ಮೋದಿ ಗ್ಯಾರಂಟಿ ಎಲ್ಲಿಂದ ಕಾಪಿ ಹೊಡೆದದು? ಅದನ್ನ ನಮ್ಮಿಂದ ಅಲ್ವಾ? ನಾವು ಹೇಳಿದ್ದಲ್ಲ, ಕಾಪಿ ಹೊಡೆದಿರೋದಲ್ವಾ? ಮೋದಿ ಗ್ಯಾರಂಟಿ ಅಂತ ಅವ್ರು ಬರ್ಕೋಬಹುದು. ಇದು ಬಿಟ್ಟಿ ಗ್ಯಾರಂಟಿ ನಾವು ಕೊಡೋದು. ಸೊ ನಮ್ಮ ಆಯವ್ಯಯ ಮುಂದಿನ ವರ್ಷಕ್ಕೆ ಮಂಡಿಸಿರ್ತಕ್ಕಂಥ 2024-25ಕ್ಕೆ ಎಲ್ಲರನ್ನೂ ಒಳಗೊಂಡ ಸಾಮಾಜಿಕ ನ್ಯಾಯದ ಆಧಾರದ ಮೇಲೆ ಎಲ್ಲ ಜಿಲ್ಲೆಗಳು
ನಮ್ಮ ಈಗ ಯುವ ನಿಧಿ ಕೊಟ್ರೆ ಕಾಂಗ್ರೆಸ್ ಬಿಜೆಪಿ ಅವರು ಇರೋದಿಲ್ವಾ? ಅನ್ನಭಾಗ್ಯ ಕೊಟ್ರೆ ಕಾಂಗ್ರೆಸ್ ಬಿಜೆಪಿ ಅವರು ಇರೋಲ್ವಾ? ಎಲ್ಲ ಹೆಣ್ಮಕ್ಳು ಬಿಜೆಪಿ ಅಲ್ವಾ? ನಾವು ಅದನ್ನ ನೋಡಲ್ಲ. ಬಡವರು, ಎಲ್ಲ ಜಾತಿ ಧರ್ಮದ ಬಡವರು, ಅದನ್ನ ಗಮನದಲ್ಲಿ ಇಟ್ಕೊಂಡು ಅವ್ರಿಗೆ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಹೆಚ್ಚಾಗ್ಲಿ ಅಂತ ಇವೆಲ್ಲ ಮಾಡಿದ್ದೀವಿ. ಇದು ಅಭಿವೃದ್ಧಿ ಅಲ್ವಾ? ವಾಟ್ ಈಸ್ ಡೆವಲಪ್ಮೆಂಟ್ ಅಕಾರ್ಡಿಂಗ್ ಟು ದೆಮ್? ವಾಟ್ ಈಸ್ ಡೆವಲಪ್ಮೆಂಟ್? ಕೊಂಡ್ಕೊಳ್ತಕ್ಕಂಥ ಶಕ್ತಿ ಡೆವಲಪ್ಮೆಂಟ್ ಅಲ್ವಾ? ಈ ತರ ಬೇಜವಾಬ್ದಾರಿಯಿಂದ ಒಂದು ವಿರೋಧ ಪಕ್ಷ ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿ, ಸಂಸದೀಯ ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿ, ಬಡವರಿಗೆ ವಿರುದ್ಧವಾಗಿ, ಕನ್ನಡಿಗರಿಗೆ ವಿರುದ್ಧವಾಗಿ ನಡ್ಕೊಂಡಿರ್ತಕ್ಕಂಥದ್ದು ನಾನು ಇದೇ ಮೊದಲು ನೋಡ್ತಾ ಇರೋದು. ಇವರು ಪಾಪ ಕುಮಾರಸ್ವಾಮಿನೂ ಅವ್ರ ಜೊತೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಬಂದಿರೋದು ಏನು ಅಂತಂದ್ರೆ ಕುಮಾರಸ್ವಾಮಿನೂ ಅವ್ರ ಜೊತೆ ಸೇರ್ಕೊಂಡ್ಬಿಟ್ಟವ್ರು. ಕುಮಾರಸ್ವಾಮಿ ಈಗ ಬಿಜೆಪಿ ವಕ್ತಾರ ಆಗ್ಬಿಟ್ಟಿದ್ದಾರೆ. ಬಿಜೆಪಿ ವಕ್ತಾರ. ಅವರು ಟೀಕೆ ಮಾಡೋದು, ಬಸವರಾಜ ಬೊಮ್ಮಾಯಿನೂ ಟೀಕೆ ಮಾಡೋದು, ಅಶೋಕನೂ ಟೀಕೆ ಮಾಡೋದು. ಇವ್ರಿಗೆ ಬಹುಶಃ ಬಜೆಟ್ ಅಂತಂದ್ರೆ ಏನು ಅಂತ ಗೊತ್ತಾಗಿದ್ದಿಲ್ಲೋ ಗೊತ್ತಿಲ್ಲ ನನಗೆ. ಬಿಜೆಪಿ ಅವರಿಗೆ, ಜೆಡಿಎಸ್ನವ್ರಿಗೆ ಬಜೆಟ್ ಅಂದ್ರೆ ಏನು, ಬಜೆಟ್ ಮೂಲಕ ಏನ್ ಮಾಡಬೇಕು, ಬಜೆಟ್ನಲ್ಲಿ ಏನೇನಿಲ್ಲ ಹೇಳ್ಬೇಕು. ಅದು ಕೇಂದ್ರ ಸರ್ಕಾರ ಅನ್ಯಾಯ ಮಾಡಿದೆ ಅಂತ ಹೇಳಿದ್ರೆ ಇವ್ರು ಸಹಿಸಕ್ಕಾಗಲ್ಲ ಅಂತಂದ್ರೆ ಏನ್ ಮಾಡೋದು? ಅನ್ಯಾಯ ಮಾಡೋದು ಸತ್ಯ. ಹಿಂಗ ಅನ್ಯಾಯ ಮಾಡ್ಬಿಟ್ಟಿದಾರಪ್ಪ ಅಂತ ಹೇಳಿದ್ರೆ ಅದ್ ಕೇಳಕ್ ತಯಾರಾಗಿಲ್ಲ ಅಂತಂದ್ರೆ ಇದು ನಮ್ಮ ಆಯವ್ಯಯ ಇದೆಯಲ್ಲ, ದೂರದೃಷ್ಟಿ ಇರ್ತಕ್ಕಂಥ, ಎಲ್ಲರನ್ನೂ ಒಳಗೊಂಡ ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ಪೂರಕ ಆಗಿರ್ತಕ್ಕಂಥ ಆಯವ್ಯಯ. ಬಹುಶಃ ನಾನು ಎಲ್ಲನೂ ಹೇಳಕ್ ಹೋಗಲ್ಲ. ಯಾವ್ಯಾವ ಇಲಾಖೆನಲ್ಲಿ, ಕೃಷಿನಲ್ಲಿ ಏನ್ ಮಾಡಿದೀವಿ, ಆಮೇಲೆ ಬೆಂಗಳೂರಿಗೆ ಏನ್ ಮಾಡಿದೀವಿ, ಇಂಧನ ಇಲಾಖೆಯಲ್ಲಿ ಏನ್ ಮಾಡಿದೀವಿ, ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಮಾಡಿದೀವಿ, ರೂರಲ್ ಡೆವಲಪ್ಮೆಂಟ್ಗೆ ಏನ್ ಮಾಡಿದೀವಿ, ಪಿಡಬ್ಲ್ಯೂಡಿಗೆ ಏನ್ ಮಾಡಿದೀವಿ, ಎಲ್ಲನೂ ಹೇಳಕ್ ಹೋದ್ರೆ ಮತ್ತೆ ಭಾಷಣ ನಮ್ಮ ಜಾಸ್ತಿ ಆಗ್ಬಿಡ್ತದೆ. ನೀವು ಬರೆಯಕ್ಕಾಗೋದಿಲ್ಲ. ಕೊಟ್ಟಿದ್ದೀವಿ ಸರ್, ನಿಮ್ಗೆಲ್ಲ ಪುಸ್ತಕ ಕೊಟ್ಟಿದ್ದೀವಿ. ಹನುಮಂತ ದೇವಸ್ಥಾನ, ಅಂಜನಾದ್ರಿ ದೇವಸ್ಥಾನ 100 crore 100 ಕೋಟಿ ಕೊಟ್ಟಿದ್ದೀನಿ. ಪಾಪ ಜನಾರ್ದನ್ ರೆಡ್ಡಿ ಬಂದು ಥ್ಯಾಂಕ್ಸ್ ಹೇಳ್ಬಿಟ್ಟು ಹೋದ್ರು. ಸೊ ದಿಸ್ ಇಸ್ ದಿ ಪೊಸಿಷನ್. ನಾವು ಬಸವಣ್ಣನವರು ಯಾಕಂತಂದ್ರೆ ಸಮಾನತೆಯನ್ನ ಬಯಸಿದಂತವ್ರು, ಆ ಕನಸನ್ನ ಒತ್ತಿದ್ದವರು. ಜಾತಿ, ಧರ್ಮ, ಭಾಷೆ, ಸಂಸ್ಕೃತಿ ಇವೆಲ್ಲ ಹೋಗಿ ಸಮ ಸಮಾಜ ಆಗ್ಬೇಕು ಅಂತ ಕನಸು ಕಂಡಿದ್ದಂಥವ್ರು. ಅದಕ್ಕೋಸ್ಕರ ಒಂದು ಚಳವಳಿಯನ್ನ ಮಾಡದಂಥವ್ರು, ಸಾಮಾಜಿಕ ಚಳವಳಿಯನ್ನ ಮಾಡದಂಥವ್ರು. ಅವರನ್ನು ಸಾಮಾಜಿಕ ಸಾಂಸ್ಕೃತಿಕ ನಾಯಕ ಅಂತೇಳಿ ಮಾಡಿದ್ದೀವಿ. ಇದಾಗ್ಲೇ ಆಗ್ಬಿಟ್ಟಿದೆ. ಆದ್ರೆ ಹೇಳಿದ್ವಿ, ಬಜೆಟ್ನಲ್ಲಿ ಹೇಳಿದ್ವಿ. ಅದನ್ನು ಸಹಿಸ್ಕೊಳಕ್ಕಾಗಲ್ಲ ಇವ್ರ ಕೈಲಿ ಅಂದ್ರೆ ಹೆಂಗೆ? ಇವ್ರು ಮಾಡಲಿಲ್ಲ, ಬಸವರಾಜ್ ಮಾಡಲಿಲ್ಲ, ಯಡಿಯೂರಪ್ಪ ಮಾಡಲಿಲ್ಲ, ನಾವೇ ಮಾಡುದಲ್ಲ, ಅದಕ್ಕೆ ಸಹಿಸ್ಕೊಳಕ್ಕಾಗಲ್ಲ. ಅವರು ಅಶೋಕನಿಗೆ ಕೇಳಿ
ನಿಮ್ದು ಫಿಸಿಕಲ್ ಡಿಫಿಸಿಟ್ ಎಷ್ಟಿದೆ ಅಪ್ಪ ಕೇಂದ್ರ ಸರ್ಕಾರದ್ದು? 5.8%. 5.8%. ನಮ್ದು 2.95%. ಅವ್ರದ್ದು ಕೇಂದ್ರ ಸರ್ಕಾರದ್ದು 5.8%. ನಮ್ದು 2.95%. ಸುಮ್ಮನೆ ನಾನು ಎಲ್ಲರೂ ಹೇಳಕ್ ಹೋಗಲ್ಲ. ಒಟ್ಟಾರೆಯಾಗಿ ಇದು ಜನಪರವಾದಂತ ಬಜೆಟ್, ರಾಜ್ಯದ ಸರ್ವತೋಮುಖ ಅಭಿವೃದ್ಧಿ ಮಾಡತಕ್ಕಂಥ ಬಜೆಟ್, ಬಡವರಿಗೆ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಕೊಡ್ತಕ್ಕಂಥ ಬಜೆಟ್, ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳನ್ನು ಕೂಡ ಸಮಾನವಾಗಿ ಬೆಳೆಸತಕ್ಕಂಥ ಪ್ರಯತ್ನ ಮಾಡಿದ್ದೀವಿ. ಸೊ ಇಷ್ಟನ್ನು ಹೇಳಿ ಇಷ್ಟು ಸಾಕು ಅಂತ ಅನ್ಸುತ್ತೆ. ತಾಳು ಒಂದು ಇಲ್ಲ, ಕನ್ನಡದಲ್ಲೇ ಸಾಕು ಬಿಡ. ನೀನ್ ಯಾವ ಇಂಗ್ಲಿಷ್ನವನೇನೆ ಏನಿದೆ? 1,05,000 ಕೋಟಿ ರೂಪಾಯಿ ಸಾಲ ಮಾಡ್ತಾ ಇದ್ದೀರಾ, 27,000 ಕೋಟಿ ಡಿಫಿಸಿಟ್ ಇದೆ. ಡೆವಲಪ್ಮೆಂಟ್ ಓರಿಯೆಂಟೆಡ್ ಬಜೆಟ್ ಅಂತ ಹೇಗೆ ಹೇಳ್ತೀವಿ ಸರ್? 1,20,000 ಕೋಟಿ ಡೆವಲಪ್ಮೆಂಟ್ ಖರ್ಚು ಮಾಡಿದ್ರೆ ಅದು ಡೆವಲಪ್ಮೆಂಟ್ ಬಜೆಟ್ ಅಲ್ವಾ? 1,20,000 ಕೋಟಿ ಡೆವಲಪ್ಮೆಂಟ್ ಖರ್ಚು ಮಾಡಿದ್ರೆ ಅದು ಇಸ್ ಇಟ್ ನಾಟ್ ಎ ಬಜೆಟ್? ಐ ಮೀನ್ ಡೆವಲಪ್ಮೆಂಟ್ ಓರಿಯೆಂಟೆಡ್ ಬಜೆಟ್. 36,000 ಕೋಟಿ ಬಡವರಿಗೆ ಖರ್ಚು ಮಾಡಿ 52,009 ಕೋಟಿ ಬಡವರಿಗೆ ಖರ್ಚು ಮಾಡಿದ್ರೆ ಅದು ಇಸ್ ಇಟ್ ನಾಟ್ ಎ ಡೆವಲಪ್ಮೆಂಟ್ ಓರಿಯೆಂಟೆಡ್ ಬಜೆಟ್? ಆರ್ಥಿಕ ಸಂಪನ್ಮೂಲನ ಸಾಲ ತಂದ್ಬಿಟ್ಟು ನೀವು ಖರ್ಚು ಮಾಡ್ತಾ ಇದ್ರಿ ಅಂತ. ಆರ್ಥಿಕ ಸಂಪನ್ಮೂಲ ಈಗ ಇವರೆಷ್ಟು ಮಾಡಿದ್ದಾರೆ ಗೊತ್ತಾ ಸಾಲ? ಬೇರೆ ರಾಜ್ಯಗಳೆಲ್ಲ ನಿನ್ಗೆ ಹೇಳ್ದೆ, ನೀನು ಬರ್ಕಣ್ಲಿಲ್ಲ. ಅದೇನೋ ಟಿವಿ ನೋಡ್ತಾ ಕೂತಿದ್ದೆ, ಅದೇನೋ ನೋಡ್ತಾ ಕೂತಿದ್ದೆ. ಇದು ಬೊಮ್ಮಾಯಿನೇ ಮಾಡಿದ್ದೆ ಸರ್. ಬೊಮ್ಮಾಯಿ ಮಾಡಿದ್ದೆ ಎಷ್ಟು ಗೊತ್ತಾ? 78,000 ಕೋಟಿ. 77,750 ಕೋಟಿ ರೂಗಳ ಒಟ್ಟು ಸಾಲವನ್ನು 23 ಕೋಟಿ ರೂಗಳ ಋಣೇತರ ಸ್ವೀಕೃತಿಗಳು ಮತ್ತು ಯಾರು ಮಾಡಿರೋದು ಇದು? ಆಮೇಲೆ ಬೇರೆ ರಾಜ್ಯಗಳೆಲ್ಲ ಎಷ್ಟೆಷ್ಟು ಮಾಡಿದ್ದೇವೆ ಗೊತ್ತಾ? ಸರ್ ಗವರ್ಮೆಂಟ್ ಆಫ್ ಇಂಡಿಯಾ ಗವರ್ಮೆಂಟ್ ಆಫ್ ಇಂಡಿಯಾ ಎಷ್ಟು ಮಾಡಿರೋದು ಗೊತ್ತಾ? 16,85,000 ಕೋಟಿ ಫಾರ್ ದಿಸ್ ಇಯರ್ ಓನ್ಲಿ. 47 ಲಕ್ಷ ಕೋಟಿ ಬಜೆಟ್, ಅದರಲ್ಲಿ 16 ಲಕ್ಷ ಸಾಲ. 17 ಸುಮಾರು 17 ಲಕ್ಷ ಸಾಲ. ಗೊತ್ತಾಯ್ತೇನಪ್ಪ? ಆಯ್ತು, ನಿನ್ ಕ್ವಶನ್ ಮುಗೀತು. ನೀನು ಹೇಳಪ್ಪ. 3,71,000 ಕೋಟಿನ ಮುಸ್ಲಿಮರಿಗೆ ಕೊಟ್ಬಿಟ್ನ? 3,71,000 ಕೋಟಿ ಬಜೆಟ್ ಇನ್ನು ಎಷ್ಟದು? 383 ಕೋಟಿ ಕೊಟ್ಬಿಟ್ನ ಅವ್ರಿಗೆ. ಏನಾಗಿದೆ ಅಂತಂದ್ರೆ ಕಾಮಾಲೆ ಕಣ್ಣು. ದೇ ಆರ್ ಆಂಟಿ ಮುಸ್ಲಿಮ್ಸ್, ದೇ ಆರ್ ಆಂಟಿ ಕ್ರಿಶ್ಚಿಯನ್ಸ್. ಆಮೇಲೆ ಬಾಯಿನಲ್ಲಿ ಮಾತ್ರ ಎಂತದು ಅವ್ರು ಏನು ಹೇಳೋದು? ಮೈನಾರಿಟಿ ಕೊಟ್ಟಿರೋದು ಬರೀ 3,000 ಕೋಟಿ ಸರ್. ಮೈನಾರಿಟಿ ಕೊಟ್ಟಿರೋದು 3,000 ಚಿಲ್ಲರೆ ಕೋಟಿ. ಅದಕ್ಕೆ ಮುಸ್ಲಿಮರ ಬಜೆಟ್, ಕ್ರಿಶ್ಚಿಯನ್ರ ಬಜೆಟ್ ಅಂತಂದ್ರೆ ಓನ್ಲಿ 3,000 ಕೋಟಿ. ಅವರಿಗೆ ಕಾಮಾಲೆ ರೋಗದ ಕಣ್ಣುಗಳಿಗೆಲ್ಲ ಹಂಗೆ ಕಾಣೋದು. 3,71,383 ಕೋಟಿ ಬಜೆಟ್, ಅವ್ರಿಗೆ 3,000 ಚಿಲ್ಲರೆ ಕೋಟಿ ಕೊಟ್ರೆ ಎಷ್ಟು ಪರ್ಸೆಂಟ್ ಆಯ್ತಪ್ಪ? ಲೆಸ್ ದನ್ 1% ಇಲ್ಲ. ಲೆಸ್ ದ್ಯಾನ್ 1%. ಮೈನಾರಿಟಿ ಕೊಟ್ಟಿರೋದು ಬರೀ 3,000 ಕೋಟಿ. Sir, the BJP is accusing your budget of minority friendly. There is nothing given to the other people. Only the minorities are getting the funds, and they are saying that this budget is of minority appeasement budget by the Congress government. No, see, you already, I said it in English, I mean Kannada. Please repeat in English. Please. Your question is, it is not at all. See, the budget size is 3,71,300
383 crores. Did you follow me? Huh? Less than 1%. Minority 3,000. Whereas for minority, including Christians, Muslims, Jain, Sikh, Buddhists, all put together, little more than 3,000 crores. Less than 1%. What is the percentage of 3 lakh? Less 0.1%. 0.8%. 0.8%. For SCTSP, you have 39%. ಆಮೇಲೆ SCP-TSP You place here. ಯಾರಿಗಿರೋದು ಇದು? They are Hindus. SCP-TSP ಯಾರಿಗಿರೋದು? ಯಾರ ಅಭಿವೃದ್ಧಿಗೋಸ್ಕರ ಇರೋದು? ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ ಅಲ್ವಾ? ಅವ್ರ ಕಾಲದಲ್ಲಿ 30,000 ಕೋಟಿ ಇತ್ತು. ಬಸವರಾಜ ಬೊಮ್ಮಾಯಿ ಮಂಡಿಸಿದಂತ ಬಜೆಟ್ ನಲ್ಲಿ 30,000 ಕೋಟಿ ಇತ್ತು. ನಾನು 17-18 30,000 ಕೋಟಿ ಮಂಡಿಸಿದ್ದೆ. ಈಗ ನಾನು ಕಳೆದ ಬಜೆಟ್ ಜುಲೈನಲ್ಲಿ ಮಂಡಿಸಿದಂತ ಬಜೆಟ್ 34,000 ಕೋಟಿ. ಈಗ ಮಂಡಿಸಿರೋದು ಮೋರ್ ದನ್ 39,000 ಕ್ರೋರ್ಸ್. ಮೋರ್ ದನ್ 39,000 ಕ್ರೋರ್ಸ್. ಯಾರಿಗೆ ಇದು 39,000 ಕೋಟಿ? ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗದವರಿಗೆ. ಇದು ನ್ಯಾಯನಾ ಅನ್ಯಾಯನಾ? ಸಾಕು, ಕೇಳಿದವ್ರಿಗೆ ಕೇಳಾಗಿಲ್ಲ, ಕೇಳಿದವ್ರಿಗೆ ಕೇಳಾಗಿಲ್ಲ. ನಾನು ಯಾರಿಗೂ ಉತ್ತರಗಳು ಎರಡು ಸೆಸ್ ಪ್ರಸ್ತಾಪ ಮಾಡಿದ್ದೀರಾ ಸರ್ ಬಜೆಟ್ ನಲ್ಲಿ? ಎರಡು ಸೆಸ್ ಪ್ರಸ್ತಾಪ ಮಾಡಿದ್ದೀರಾ? ಆನ್ಲೈನ್ ವಹಿವಾಟುಗಳ ಮೇಲೆ ಸೆಸ್ ವಿಧಿಸಿ ಈ ಕಾರ್ಮಿಕರ ಕಲ್ಯಾಣ ಕಾರ್ಯಕ್ರಮ ರೂಪಿಸಲಾಗುತ್ತದೆ. ಸೆಸ್ ಸರ್, ಆನ್ಲೈನ್ ವಹಿವಾಟುಗಳ ಮೇಲೆ ಸೆಸ್ ವಿಧಿಸ್ತೀರಾ ಅಂತ ಹೇಳಿದ್ದೀರಾ. ಎಷ್ಟು % ವಿಧಿಸ್ತೀರಾ ಅಂತ, ಎಷ್ಟು ವಿಧಿಸ್ತೀರಾ ಅಂತ ಹೇಳಿಲ್ಲ. ಆಮೇಲೆ ಮಾಡ್ತೀವಿ, ಎಷ್ಟು % ಮಾಡಬೇಕು. ಎರಡನೇದು ವಾಣಿಜ್ಯ ಸಾರಿಗೆ ವಾಹನಗಳ ನೋಂದಣಿ ಮೇಲೆ ಸುಂಕ ವಿಧಿಸ್ತೀರಾ ಅಂತ ಹೇಳಿದ್ದೀರಾ ಸರ್. ಎಷ್ಟು ವಿಧಿಸ್ತೀರಾ ಅನ್ನೋದು ಹೇಳಿಲ್ಲ, ಎಷ್ಟು ಮಾಡ್ತೀರಾ ಅಂತ. ಬಿಲ್ ಬರ್ತದೆ, ಅದಕ್ಕೆ ಬಿಲ್ ಅಲ್ಲಿ ಹೇಳ್ತೀವಿ ಎಲ್ಲ. ಬಿಲ್ ಕಾನೂನು ಮಾಡ್ತೀವಿ ಅದಕ್ಕೆ. ಏನು ಎಕ್ಸೈಸ್ ದರಗಳು ಎಣಿಸ್ತಾ ಆಸ್ ಎ ಮ್ಯಾಟರ್ ಆಫ್ ಫ್ಯಾಕ್ಟ್ ರ್ಯಾಷನಲೈಸ್ ಮಾಡ್ತಾ ಇದೀವಿ. ಈ ಎಂತದು ಪ್ರೀಮಿಯಂ ಬ್ರ್ಯಾಂಡ್ಸ್ ಇದೆಯಲ್ಲ, ಕಮ್ಮಿ ಆಗ್ತವೆ. ಪ್ರೀಮಿಯಂ ಬ್ರ್ಯಾಂಡ್ಸ್ ಗೊತ್ತಲ್ಲ ನಿಮ್ಗೆ? ಗೊತ್ತಾ ಪ್ರೀಮಿಯಂ ಬ್ರ್ಯಾಂಡ್ಸ್ ಅಂದ್ರೆ? ಎಲ್ಲ ಗೊತ್ತಿದೆ, ಹೇಳಲ್ಲ ನೀವು ಅಷ್ಟೇ. ಸಾವುಕಾರ ಕುಡಿಯೋದಕ್ಕೆ ಜಾಸ್ತಿ ಮಾಡ್ತಿದ್ರೆ ಇಲ್ಲಪ್ಪ, ಅದು ಹೋದ್ ಸಾರಿ ಸ್ವಲ್ಪ ಜಾಸ್ತಿ ಆಗಿತ್ತು, ಈಗ ಕಮ್ಮಿ ಆಯ್ತು. ಸ್ಟೇಟ್ನಾಗೆಲ್ಲ ಕಮ್ಮಿ ಇದೆ, ಕಮ್ಮಿ ಆಯ್ತದೆ. ಬ್ಲೂ ಲೇಬಲ್, ರಾಯಲ್ ಸೆಲ್ಯೂಟ್ ಇವೆಲ್ಲ ಕಡಿಮೆ ಆಯ್ತವೆ. ಬೇರೆ ಸ್ಟೇಟ್ನಾಗ ರ್ಯಾಷನಲೈಸ್ ಮಾಡ್ತಾ ಇದೀವಿ. ಪಕ್ಕದ ರಾಜ್ಯಗಳನ್ನೆಲ್ಲ ನೋಡ್ಕೊಂಡು ರ್ಯಾಷನಲೈಸ್ ಮಾಡ್ತೀವಿ. ಸರ್, ಎಲ್ಲೋ ಒಂದ್ ಕಡೆ ಬೆಂಗಳೂರು ಅಭಿವೃದ್ಧಿಗೆ ಜಾಸ್ತಿ ಹಣ ಕೊಟ್ಟಿದ್ದೀರಂತ ಗ್ರಾಮೀಣ ಭಾಗದ ಶಾಸಕರ ಆರೋಪ. ಬೆಂಗಳೂರಿನಲ್ಲಿ ಜಾಸ್ತಿ ಹಣ ಕೊಟ್ಟಿಲ್ಲ, ಜಾಸ್ತಿ ಪ್ರೋಗ್ರಾಮ್ಗಳು ಕೊಟ್ಟಿದ್ದೀವಿ ಅಷ್ಟೇ. ಅಂದ್ರೆ ಜಾಸ್ತಿ ಹಣನೂ ಕೊಟ್ಟಿದ್ವಿ. ಅವ್ರೇನು ನೆಗ್ಲೆಕ್ಟ್ ಮಾಡ್ಬಿಟ್ಟಿದ್ರು ಬೆಂಗಳೂರನ್ನ. ನಾವು ಬ್ರ್ಯಾಂಡ್ ಬೆಂಗಳೂರು ಅಂತಕ್ಕಂಥ ಇದರಲ್ಲಿ ಸ್ವಲ್ಪ ಅದಕ್ಕೆ ಅಭಿವೃದ್ಧಿ ಮಾಡ್ತಕ್ಕಂಥ ಬೆಂಗಳೂರು ನಗರದಲ್ಲಿ ಸುಮಾರು 150 ಕೋಟಿ ಜನ ಇದ್ದಾರೆ. ಅಲ್ಲ, 1,50,00,000 ಜನ ಇದ್ದಾರೆ. ಅವ್ರಿಗೆ ಮೂಲಭೂತ ಸೌಕರ್ಯಗಳು ಒದಗಿಸ್ಕೊಡ್ಬೇಕಾ ಬೇಡ? ನೀವು ಎಲ್ಲ ಬೆಂಗಳೂರಿನಲ್ಲೇ ಇರೋದು. ಇವಾಗ ತಾವು ಸರ್ ಒಂದು ನಿಮಿಷ ಸರ್, ದೇಶ್ ಕಡೆ ಸಿಎಂ ಆಗಿದ್ದಾಗ ತಾವು ಇದಾಗಿದ್ರಿ. ತಾವು ನಿಮಿಷ ಇಲ್ಲಿ ಸರ್, ಅವಾಗ ಬಾಂಡ್ ತಾಳ್ರಿ, ಇವ್ರು ಕೇಳ್ತಾ ಇದ್ದಾರೆ. ಇಲ್ಲ, ಮುಂದಿನ ವರ್ಷ ನಾವು ಬಂದದ್ದು ಮೇ ತಿಂಗಳಲ್ಲಿ. ಆಕ್ಷನ್ ಪ್ಲಾನ್ ಅನ್ನೋದು ಲೇಟ್ ಆಯಿತು. ಹಾಗಾಗಿ ಜನವರಿಯಲ್ಲಿ ಸುಮಾರು 1,50,000 ಕೋಟಿ ಎಷ್ಟು ಖರ್ಚಾಗಿರ್ಬೇಕಲ್ಲ ಹೈದರಾಬಾದ್ ಕರ್ನಾಟಕಕ್ಕೆ. ಆಗಿದೆ ಸರ್. ದುಡ್ಡೆಲ್ಲ ರಿಲೀಸ್ ಮಾಡಿದೀವಿ. ಆಕ್ಷನ್ ಪ್ಲಾನ್ ಮಾಡೋದು ಲೇಟ್ ಆಯ್ತು. ಮುಂದಿನ ವರ್ಷ ಅಂದ್ರೆ ಏಪ್ರಿಲ್ ತಿಂಗಳಲ್ಲೇ ಆಕ್ಷನ್ ಪ್ಲಾನ್ ಎಲ್ಲ ಮಾಡಿ ಅಲ್ಲಿ ಹೆಚ್ಚು ಖರ್ಚು ಮಾಡ್ಲಿಕ್ಕೆ ಮಾಡ್ತೀವಿ, ಪ್ರಯತ್ನ ಮಾಡ್ತೀವಿ. ಗ್ಯಾರಂಟಿ ತಗೊಳ್ತೀರಾ ಅಂತ ಕೇಳ್ತಿದ್ದಾರೆ. ಏನ್ ಗ್ಯಾರಂಟಿನ? ಗ್ಯಾರಂಟಿ ಸ್ಕೀಮಿಗೆ ನೋಡಪ್ಪ,
ಗ್ಯಾರಂಟಿ ಸ್ಕೀಮ್ಗಳಿಗೆ ಏನು ತಗೊಳ್ಳೋದೇ ಇಲ್ಲ ಅಂತ ಹೇಳೋದಿಲ್ಲ, ಅಲ್ಲೂ ತಗೋಬೇಕಾಗತ್ತೆ. ಅಲ್ಲೂ ಕೂಡ ಶೆಡ್ಯೂಲ್ ಕಾಸ್ಟ್ನವರು ಶೆಡ್ಯೂಲ್ ಟ್ರೈಬ್ನವರು ಬರ್ತಾರೆ. ಈಗ ಅಕ್ಕಿ ಕೊಡುವಾಗ ಬರಲ್ವಾ, ಬಸ್ನಲ್ಲಿ ಓಡಾಡುವಾಗ ಬರಲ್ವಾ? ಅದರಿಂದ ಸ್ವಲ್ಪ ಎಷ್ಟು ತಗೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಷ್ಟು ತಗೋತೀವಿ ಅಷ್ಟೇ. ಅವ್ರ ಪರ್ಸೆಂಟೇಜ್ ಎಷ್ಟು ಜನ ಇದ್ದಾರೆ ಅದ್ರ ಮೇಲೆ ಕೊಟ್ಟಿದ್ದೀವಿ. ಡಿಪೆಂಡ್ ಅಪಾನ್ ದೇರ್ ಪರ್ಸೆಂಟೇಜ್. ಡಿಪೆಂಡಿಂಗ್ ಅಪಾನ್ ದೇರ್ ಪರ್ಸೆಂಟೇಜ್ ಇನ್ ದಿ ಪಾಪ್ಯುಲೇಷನ್. ಸರ್, ತಾವು ಜೇಲ್ ಪಡೆಯಲು ಕಾಲದಲ್ಲಿ ಫೈನಾನ್ಸ್ ಮುಂಚಿದೆ ಯಾರು ಬ್ರ್ಯಾಂಡ್ ಬೆಂಗಳೂರು ಏನ್ ಮಾಡಿದ್ರು, ಇದೇ ಜೇಲ್ ಪಡೆಯಲ್ಲಿ ಇದ್ದಾಗ ಬಾಂಡ್ ಬೆಂಗಳೂರು ಮಾಡಿದ್ರು 125 ಕೋಟಿ ರೂಪಾಯಿ. 125 ಕೋಟಿ 25 ವರ್ಷ ಆಗಬೇಕು ಅಂತೇಳಿ ತಾವು ಉಪಮುಖ್ಯಮಂತ್ರಿ ಆಗಿದ್ರಿ, ಫೈನಾನ್ಸ್ ಮಿನಿಸ್ಟರ್ ಆಗಿದ್ರಿ, 125 ಕೋಟಿ ಬಾಂಡ್ ಬೆಂಗಳೂರಿಗೆ ಇಟ್ಟಿದ್ರಿ. ಅದು ಎಲ್ಲಿ ಹೋಯ್ತು ಯೋಚನೆಗಳು ಅಂತ? ಏನ್ ಮಾಡ್ಬೇಕು? ಅಲ್ಲ, ಏನಾಯ್ತು ಸರ್? ಇವಾಗ ನೀವು ಬ್ರ್ಯಾಂಡ್ ಅಂತ ಮಾಡಿದ್ರು, ಅವಾಗ ಬಾಂಡ್ ಇತ್ತು, ಬಾಂಡ್ ಎಲ್ಲ ತೀರಿಸ್ಬಿಟ್ಟು ವಾಪಸ್ ಕೊಟ್ಬಿಟ್ಟಿದ್ದಾರೆ. ಬಾಂಡ್ ಎಲ್ಲ ವಾಪಸ್ ಕೊಟ್ಬಿಟ್ಟಿದ್ದಾರೆ. ಈಗ ಕಲೆಕ್ಟ್ ಮಾಡ್ತಾ ಇಲ್ಲ ಬಾಂಡ್ ಮೂಲಕ. ಹಿಂದೆ ಏನು ಕಲೆಕ್ಟ್ ಮಾಡಿತ್ತು ಬಾಂಡ್ ಮೂಲಕ ಅದೆಲ್ಲ ವಾಪಸ್ ಅವ್ರಿಗೆ ಬಡ್ಡಿ ಸಮೇತ ವಾಪಸ್ ಕೊಟ್ಬಿಟ್ಟಿದ್ದಾರೆ. ನಾವು ಈಗ ಬಾಂಡ್ ಮೂಲಕ ಜನಗಳಿಂದ ವಸೂಲು ಮಾಡ್ತಕ್ಕಂಥದ್ದು ಮಾಡ್ತಾ ಇಲ್ಲ. ಬಾಂಡ್ ಮೂಲಕ ಸಾಲ ತಗೊಳ್ಳೋದು ಮಾಡ್ತಾ ಇಲ್ಲ. ನಾನು ದೇವೇಗೌಡ ಚೀಫ್ ಮಿನಿಸ್ಟರ್ ಇದ್ದಾಗಲೂ ಕೂಡ ಮಾಡಿತ್ತು, ಅಪ್ಪರ್ ಕೃಷ್ಣಕ್ಕೆ ದೇವೇಗೌಡ ಇದ್ದ ಕಾಲದಲ್ಲೂ ಮಾಡಿತ್ತು, ಜಯೇಶ್ ಪಟೇಲ್ ಕಾಲದಲ್ಲೂ ಕೂಡ ಮಾಡಿತ್ತು. ಈಗ ಸಾಕು, ಇವರು ನೀನೇನ್ರ ಮಾತಾಡ್ತೀನಿ, ಸಾಕು ನಡ್ರಿ, ಸಾಕು ನಡ್ರಿ, ಸಾಕು ನಡ್ರಪ್ಪ, ಕಾಫಿ ಕುಡಿರಯ್ಯ. ಕಾಂಗ್ರೆಸ್ ಟ್ರೆಜರಿ ಫಂಡ್ ಫ್ರೀಸ್ ಮಾಡಿದ್ದಾರೆ ಸರ್ ಡೆಲ್ಲಿಯಲ್ಲಿ. ಕಾಂಗ್ರೆಸ್ ಫಂಡ್ ಬ್ಯಾಂಕ್ ಅಕೌಂಟ್ ಎಲ್ಲ ಫ್ರೀಸ್ ಮಾಡಿದ್ದಾರೆ ಡೆಲ್ಲಿಯಲ್ಲಿ. ಇಡಿ ಅವರು ನೋಡೋಣ, ಅದು ಆರ್ಡರ್ಸ್ ನೋಡ್ಬೇಕು ನೋಡ, ಗೊತ್ತಿಲ್ಲ ನನಗೆ. ಅವರು ಕೇಂದ್ರದವ್ರು ನೋಡ್ಕೊತಾರೆ ಅದ್ರ ಬಗ್ಗೆ. ಈಗ ನೋಡಿ, ಹಲೋ, ಈಗ ನಾನೇನ್ ಇಲ್ಲ ಬೇಕಾದ್ರೆ ನೋಡಿ, ಸೆಂಟ್ರಲ್ ಗೌರ್ಮೆಂಟ್ ಈಗ ಮುಖ್ಯಮಂತ್ರಿಗಳು ನಿರ್ಮಲಾ ಸೀತಾರಾಮ್ ಅವರು ಬಜೆಟ್ ವಿಚಾರ ಪ್ರಸ್ತಾವನೆ ಮಾಡಿದ್ರು. ಅದಾದ್ಮೇಲೆ ಬೊಮ್ಮಾಯಿ ಅವರು ಏನ್ ಹೇಳಿದ್ದಾರೆ ಎಂದು ಕೂಡ ಹೇಳಿದ್ರು. ನಾವು ಸೆಂಟ್ರಲ್ ಗೌರ್ಮೆಂಟ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಆಕ್ಷನ್ ಟೇಕನ್ ರಿಪೋರ್ಟ್ ನಮ್ಮ ಹತ್ರ ಇದೆ. ಅಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ವಾಟರ್ ರಿಸೋರ್ಸಸ್ ರಿವರ್ ಡೆವಲಪ್ಮೆಂಟ್ ಏನೋ ಡಿಪಾರ್ಟ್ಮೆಂಟ್, ದಿ ಪಬ್ಲಿಕ್ ಇನ್ವೆಸ್ಟ್ಮೆಂಟ್ ಬೋರ್ಡ್ ಹ್ಯಾಸ್ ಕ್ಲಿಯರ್ ದಿ ರೆಕಮೆಂಡೆಡ್ ಸೆಂಟ್ರಲ್ ಅಸಿಸ್ಟೆನ್ಸ್ ಆಫ್ 5,300 crores to the Upper Bhadra project. The project is under consideration for inclusion in the Pradhan Mantri Krishi Sanchad Yojana Accelerated Irrigation Benefit Program ಅಂತ ಅವರು ಕ್ಲಿಯರ್ ಮಾಡಿದ್ದಾರೆ. ದುಡ್ಡು ಮಾತ್ರ ನಮಗೆ ಬಿಡುಗಡೆ ಮಾಡಿ ಆದೇಶ ಇಶ್ಯೂ ಆಗಿದೆ. ಇದಾದ್ಮೇಲೆ ಹಿಂದೆ ಅಸೆಂಬ್ಲಿಲಿ ಸಿದ್ದರಾಮಯ್ಯ ಸಾಹೇಬರು ಲೀಡರ್ ಆಫ್ ದಿ ಅಪೋಸಿಷನ್ ಇದ್ರು. ಅಪೋಸಿಷನ್ ಇದ್ದಂತ ಸಂದರ್ಭದಲ್ಲಿ ಕೃಷ್ಣ ಬೈರೇಗೌಡರು ಇವರಿಬ್ರು ಚರ್ಚೆ ಮಾಡಿದ್ರು. ಆಗ ಬೊಮ್ಮಾಯಿ ಅವರು ಒಂದು ಮಾತು ಹೇಳಿದ್ರು, ಕೇಂದ್ರ ಸರ್ಕಾರ ಸಾಧ್ಯವಾದಷ್ಟು ಸೆಸ್ಗಳ ಮುಖಾಂತರ ನನ್ನ ಆದಾಯವನ್ನು ಹೆಚ್ಚು ಮಾಡಲು ಪ್ರಯತ್ನಿಸಿದೆ. ರಾಜ್ಯ ಸರ್ಕಾರದ ಪಾಲನ್ನ ಕೇಳುವುದು ಇದು ಬಹಳ ವರ್ಷಗಳಿಂದ ನಡೀತಾ ಬಂದಿದೆ ರೆಕಮೆಂಡೇಶನ್. ಬಟ್ none of the central government want to leave their income that comes to the cess and sarja. They want 100% of themselves. It is there for the long years same time. I think ultimately we have to collectively bargain it out. All the states should do it ಅಂತ ಬೊಮ್ಮಾಯಿ ಅವರು ಅಸೆಂಬ್ಲಿಲಿ ಮಾತಾಡಿದಂತ ಮಾತು. ಮುಖ್ಯ ಸಿದ್ದರಾಮಯ್ಯನವರು ಕೃಷ್ಣ ಬೈರೇಗೌಡರು ಇದನ್ನು ಪ್ರಸ್ತಾವನೆ ಮಾಡಿದಾಗ ಅದನ್ನ ಇವತ್ತು ನಾನು ವಿರೋಧ ಪಕ್ಷದ ನಾಯಕರಿಗೆ ಬೊಮ್ಮಾಯಿನವರಿಗೆ ಎಲ್ಲರಿಗೂ ಹೇಳ್ತಾ ಇದ್ದೀವಿ, ಲೆಟ್ ಅಸ್ ಆಲ್ ಜಾಯಿನ್ ಟುಗೆದರ್ ಟು ಫೈಟ್ ಔಟ್ ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಸ್ಟೇಟ್. ವಿ ಆಲ್ ಕಮಿಟೆಡ್ ವಾಟ್ ಎವರ್ ಮಿಸ್ಟರ್ Bommai has said to us, we will follow that. Let us all please give your hand to fight against this to save this government. Thank you. Save the state. Save the state. Save the state, sorry. Really.